जय श्री श्री गुरु गौरांग की जय। नमो शिवाय कृष्ण कृष्णाय भूतले श्रीमते भक्तिवेदांत स्वामी नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देशतारिणी वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो महावदन्याय कृष्णप्रेम प्रदाय कृष्णाय कृष्णचैतन्यनामने वन्देऽहं श्रीगुरुं श्रीगुरोकमलं श्रीगुरोन् वैष्णवांश्च श्रीकृपां सागरजातं सहगणरघुनाथं वितन्तं कालेकं तावदेवं पर्यनुसरितं कृष्णचैतन्यदेवं श्रीराधा कृष्णपादां सहगणललिता श्रीविशाखान्वितांश्च नमो भक्तिवेदान्ताय सच्चिदानन्दनाय गौरशक्ति स्वरूपाय कृपामयोधराय जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि हरे कृष्ण 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 हरे 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 राम 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 हरे हरे। हरे कृष्ण। Lord, I speak in Kannada. ಸೊ ಇವತ್ತು ಶ್ರೀಲ ಭಕ್ತಿವಿನೋದ್ ಠಾಕೂರ್ ಅವರ ಆವಿರ್ಭಾವ ದಿನ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಇನ್ನೊಬ್ಬರು ನಮ್ಮ ಆಚಾರ್ಯರು, ಅವರು ಭಕ್ತಿವಿನೋದ್ ಠಾಕೂರ್ ಬಗ್ಗೆ ಒಂದು ಮಾತು ಹೇಳ್ತಾರೆ. ಸೊ ಭಕ್ತಿವಿನೋದ್ ಠಾಕೂರ್ ಅಂತ ಭಕ್ತರು ಈ ಜಗತ್ತಿಗೆ ವಿರಳ ಬರ್ತಾರಂತೆ. ಅದರ ಅರ್ಥ ಏನಂದ್ರೆ, ಭಗವಂತ ತನ್ನ ಧಾಮದಲ್ಲಿ ತನ್ನ ನಿತ್ಯ ಸಂಗಡಿಗರೊಂದಿಗೆ ಲೀಲೆಗಳಲ್ಲಿ ತೊಡಗಿರ್ತಾನೆ ಕೃಷ್ಣ. ಸೊ ಸಮಯ ಸಮಯಕ್ಕೆ ಭಗವಂತನ ಅವತಾರ ಆಗತ್ತೆ. ಭಗವದ್ಗೀತೆಯಲ್ಲಿ ನಾವು ಕೇಳ್ತೀವಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಲ್ಲೆಲ್ಲಿ ಯಾವಾಗ ಯಾವಾಗ ಧರ್ಮ ಕಡಿಮೆ ಆಗತ್ತೆ ಮತ್ತೆ ಅಧರ್ಮ ಹೆಚ್ಚಿಗೆ ಆಗತ್ತಲ್ಲ, ಅಲ್ಲಿ ನಾನು ಮತ್ತೆ 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 ನಾನು ಬೇರೆ ಬೇರೆ ಯುಗದಲ್ಲಿ ನಾನು ಅವತಾರ ಮಾಡ್ತೀನಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಸೊ ಅದರ ಭಾವಾರ್ಥದಲ್ಲಿ ನೋಡಿದ್ರೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಒಂದೊಂದ್ಸಲ ಕೃಷ್ಣ ತಾನಾಗಿಯೇ ಬರಲ್ಲ, ತನ್ನ ಪುತ್ರ ಅಥವಾ ತನ್ನ ಸಂದೇಶವಾಹಕ ಅಂತ ಹೇಳ್ತೀವಲ್ಲ ನಾವು, ಮೆಸೆಂಜರ್, ಅಥವಾ ತನ್ನ ಸೇವಕರನ್ನ ಕಿಂಕರರನ್ನ ಇಲ್ಲಿ ತನ್ನ ಉದ್ದೇಶವನ್ನು ಪೂರ್ತಿ ಮಾಡಲಿಕ್ಕೆ ಕಳಿಸ್ಕೊಡ್ತಾನೆ ಅಂತ ಹೇಳಿ ನಾವು ಅಲ್ಲಿ ಭಾವಾರ್ಥದಲ್ಲಿ ಓದ್ತೀವಿ, ಶ್ರೀಲ ಪ್ರಭುಪಾದರ ಭಾವಾರ್ಥ. ಸೊ ಸಮಯ ಸಮಯಕ್ಕೆ ಭಗವಂತ ತನ್ನ ಶುದ್ಧ ಭಕ್ತರನ್ನ ಈ ಜಗತ್ತಿಗೆ ಸೊ ಭಗವದ್ ಭಾವನೆ ಅಥವಾ ಭಗವದ್ ಭಕ್ತಿಯನ್ನ ಪ್ರಚಾರ ಮಾಡಲಿಕ್ಕೆ ಕಳಿಸ್ಕೊಡ್ತಾನೆ. ಸೊ ಇವೆಲ್ಲ ಆಚಾರ್ಯರು, ದೊಡ್ಡ ದೊಡ್ಡ ಆಚಾರ್ಯರು ಏನು ಭಗವಂತನ ನಿತ್ಯ ಪಾರ್ಷದರು, ನಿತ್ಯ ಸಂಗಡಿಗರು, ಸೊ ಅವನ ನಿತ್ಯ ಸೇವಕರು. ಸೊ ಭಗವಂತನ ಲೀಲೆಯಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ ಅಲ್ಲಿ ಭಗವಂತನ ಧಾಮದಲ್ಲಿ. ಸಮಯ ಸಮಯಕ್ಕೆ ಈ ಜಗತ್ತಿಗೆ ಬರ್ತಾರೆ. ಸೊ ಅವರಲ್ಲಿ ಭಕ್ತಿವಿನೋದ್ ಠಾಕೂರರ ಸ್ಥಾನ ತುಂಬಾ ವಿಶೇಷವಾದದ್ದು. ಸೊ ಅವರು 1838ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅವರ ಆವಿರ್ಭಾವವಾಯಿತು. ಸೊ ನಾವು ಸಾಮಾನ್ಯವಾಗಿ ಭಗವಂತನಿಗೆ ಮತ್ತು ಅವನ ಶುದ್ಧ ಭಕ್ತರಿಗೆ ಜನ್ಮ, ಮೃತ್ಯು ಈ ಶಬ್ದಗಳನ್ನ ಉಪಯೋಗ ಮಾಡಲ್ಲ. ಸೊ ಅದಕ್ಕೋಸ್ಕರ ಆವಿರ್ಭಾವ ಅಂತ ಹೇಳಿ ಈ ಶಬ್ದವನ್ನ ಉಪಯೋಗ ಮಾಡ್ತಾ ಇದ್ದೇನೆ. ಯಾಕಂದ್ರೆ
ಸಾಮಾನ್ಯವಾಗಿ ನಮ್ಮ ಜನ್ಮ ಏನಾಗುತ್ತೆ, ನಮ್ಮ ಜನ್ಮ ಅಥವಾ ಮೃತ್ಯು ನಮ್ಮ ಕರ್ಮದ ಅನುಸಾರವಾಗಿ, ನಮ್ಮ ಪೂರ್ವಾರ್ಜಿತ ಕರ್ಮದ ಅನುಸಾರವಾಗಿ ನಾವು ಬೇರೆ ಬೇರೆ ಜನ್ಮ ಪಡ್ತೀವಿ. ಆದರೆ ಭಗವಂತನ ಭಕ್ತರು ಹಾಗಲ್ಲ. ಅವರು ಭಗವಂತನ ವ್ಯವಸ್ಥೆಯಿಂದ, ಭಗವಂತನ ಲೀಲಾಶಕ್ತಿಯ ವ್ಯವಸ್ಥೆಯಿಂದ ಈ ಜಗತ್ತಿಗೆ ಬಂದು ಲೀಲೆಗಳನ್ನು ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಅಷ್ಟರ ಶಬ್ದಗಳನ್ನು ಉಪಯೋಗ ಮಾಡಲ್ಲ. 1938ರಲ್ಲಿ ಉಲಾ ಗ್ರಾಮ ಅಂಥೇಳಿ ಪಶ್ಚಿಮ ಬಂಗಾಳದಲ್ಲಿ ನದಿಯಾ ಜಿಲ್ಲೆ ಇದೆ. ಆ ನದಿಯಾ ಜಿಲ್ಲೆಯಲ್ಲಿ ಭಕ್ತಿವಿನೋದ್ ಠಾಕೂರರ ಆವಿರ್ಭಾವವಾಯಿತು. ಸೊ ಅವರ ಆವಿರ್ಭಾವ ಅವರ ಸೋದರ ಮಾವನ ಮನೆಯಲ್ಲಿ ಆಗುತ್ತೆ, ಅವರ ತಾಯಿಯ ಮನೆಯಲ್ಲಿ. ಅವರ ತಂದೆ ಅಥವಾ ಅವರ ನಿಜ ಊರು ಛೋಟಿ ಗ್ರಾಮ ಅಂಥೇಳಿ ಒಡಿಸ್ಸಾ ರಾಜ್ಯದ ಮೊದಲು ಅದು ಕಟಕ್ ಜಿಲ್ಲೆಯಲ್ಲಿತ್ತು, ಈಗ ಕೇಂದ್ರಪುರ ಜಿಲ್ಲೆಯಲ್ಲಿದೆ. ಆ ಛೋಟಿ ಗ್ರಾಮದಲ್ಲಿ ಅವರ ಊರು ಅದು, ಒಡಿಸ್ಸಾದಲ್ಲಿ. ಸೊ ಈ ಥರ ಅವರ ಆವಿರ್ಭಾವ ಆಯಿತು. ಆಮೇಲೆ ಹರೇ ಕೃಷ್ಣ. ಸೊ ಆವಿರ್ಭಾವವಾಯಿತು. ಆಮೇಲೆ ಅಲ್ಲಿ ಅವರ ಶಿಕ್ಷಣವಾಯಿತು. ಆವಾಗ ನಾವು ನೋಡಿದರೆ 19ನೇ ಶತಮಾನದಲ್ಲಿ ಸೊ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವಿತ್ತು. ಸೊ ಬ್ರಿಟಿಷರ ಶಾಸನವಿತ್ತು. ಆ ಟೈಮ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನು ಈ ಬ್ರಿಟಿಷ ಆಂಗ್ಲರ ರೀತಿಯ ಶಿಕ್ಷಣ ಏನಾಗ್ತಾಯಿತ್ತು, ಪ್ರಸಾರವಾಗ್ತಾಯಿತ್ತು ಸಾವಕಾಶವಾಗಿ. ಈಗ ನಾವು ನೋಡ್ತೀವಲ್ಲ, ಈಗ ಭಾರತದಲ್ಲಿ ಎಲ್ಲ ಕಡೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿದೆ. ಆ ಟೈಮ್ನಲ್ಲಿ ಅಷ್ಟಿರಲಿಲ್ಲ. ಸೊ ಭಕ್ತಿವಿನೋದ್ ಠಾಕೂರರು ಅವರ ಮೂಲ ಹೆಸರು ಕೇದಾರ್ನಾಥ್ ದತ್ ಅಂಥೇಳಿ, ದತ್ತ ವಂಶದಲ್ಲಿ ಅವರು ಹುಟ್ಟಿದ್ರು. ಸೊ ಆಮೇಲೆ ಅವರ ಹೆಸರು ಏನಾಯಿತು, ಭಕ್ತಿವಿನೋದ್ ಅಂಥೇಳಿ ಆಯಿತು, ಸಚ್ಚಿದಾನಂದ ಭಕ್ತಿವಿನೋದ್. ಸೊ ಠಾಕೂರ್ ಅಂಥೇಳಿ ಹೇಳ್ತೀವಿ ನಾವು. ಸೊ ಆವಾಗ ಇಂಗ್ಲೀಷ್ ಎಜುಕೇಷನ್ ಶಿಕ್ಷಣವನ್ನು ಅವ್ರು ಪಡೆದರು. ಯಾಕಂದರೆ ಅವರ ಮನೆತನ ಏನು, ರಾಜ ಮನೆತನ ಅದು. ಸೊ ಅವರಿಗೆ ತುಂಬ ಅವಕಾಶ ಇತ್ತು ಈ ಥರ ಶಿಕ್ಷಣಕ್ಕೆ. ಸೊ ಆ ಶಿಕ್ಷಣವನ್ನು ಪಡೆದು ಅವರು ಮುಂದೆ ಸೊ ತುಂಬ ದೊಡ್ಡ ಪಂಡಿತರಾಗ್ತಾರೆ ಅವರು. ಎಲ್ಲ ಥರದ ಧರ್ಮಗಳನ್ನು ಮತ್ತು ದರ್ಶನಗಳನ್ನು, ಅಂದರೆ ಫಿಲಾಸಫೀಸ್, ತತ್ವಜ್ಞಾನವನ್ನು ಅಧ್ಯಯನ ಮಾಡ್ತಾರೆ. ಸೊ ಆವಾಗ ಬ್ರಿಟಿಷ್ ರಾಜ್ಯದಲ್ಲಿ ಕಲ್ಕತ್ತಾ ತುಂಬ ಅದು ಕೇಂದ್ರವಾಗಿತ್ತು, ಕ್ಯಾಪಿಟಲ್ ಆಗಿತ್ತು, ರಾಜಧಾನಿಯಾಗಿತ್ತು. ಸೊ ಅಲ್ಲಿ ಇವರು ಬ್ರಿಟಿಷರ ಸಂಪರ್ಕದಲ್ಲಿ ಬೆಳೆದರು. ಸೊ ಅವರು ಆ ಟೈಮ್ನಲ್ಲಿ ಅಲ್ಲಿ ಭದ್ರಲೋಕ ಅಂತ ಹೇಳ್ತಾ ಇದ್ರು. ಪಶ್ಚಿಮ ಬಂಗಾಳದಲ್ಲಿ ಬಂಗಾಳಿ ಸಮಾಜದಲ್ಲಿ ಭದ್ರಲೋಕ ಅಂದರೆ ತುಂಬ ಶಿಕ್ಷಿತ ವರ್ಗ ಅದು. ಮತ್ತು ಅರಿಸ್ಟ್ರಕ್ರಾಟಿಕ್ ಅಂತೀವಲ್ಲ, ತುಂಬ ಶ್ರೀಮಂತ ವರ್ಗ, ಶಿಕ್ಷಿತ ವರ್ಗ. ಸೊ ಅವರ ಸಂಪರ್ಕದಲ್ಲಿ ಅವರು ಬೆಳೆದು ತುಂಬ ದೊಡ್ಡ ಪಂಡಿತರಾದರು ಅವರು. ಮತ್ತು ವಾದ ವಿವಾದ ಮಾಡೋದು ಅಥವಾ ದೊಡ್ಡ ದೊಡ್ಡ ಉಪನ್ಯಾಸಗಳನ್ನು ಕೊಡೋದು, ಸೊ ಇದರಲ್ಲಿ ಅವರು ತೊಡಗ್ತಾರೆ. ಅದಾದ ನಂತರ ಅವರು ಎಷ್ಟೋ ಕಡೆ ಬ್ರಿಟಿಷ್ ಸರ್ಕಾರದಲ್ಲಿ ಶಿಕ್ಷಕರಾಗಿ ಅಥವಾ ಹೆಡ್ ಮಾಸ್ಟರ್ ಆಗಿ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಕೆಲಸ ಮಾಡ್ತಾರೆ. ಅದಾದ ನಂತರ ಅವರು ಲಾ ಅಂದರೆ ನ್ಯಾಯಶಾಸ್ತ್ರವನ್ನು ಅಧ್ಯಯನ ಮಾಡಿ ಅವರು ಆಮೇಲೆ ಈ ಬ್ರಿಟಿಷ್ ಸರ್ಕಾರದಲ್ಲಿ ಒಬ್ಬ ಜಡ್ಜ್ ಆಗ್ತಾರೆ. ಅವರು ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತೀವಲ್ಲ, ಮ್ಯಾಜಿಸ್ಟ್ರೇಟ್ ಆಗ್ತಾರೆ. ಸೊ ಹೀಗೆ ಅವರು ಒಂದು ಕಡೆ ಅವ್ರ ಜೀವನ ಸಾಗುತ್ತೆ.
ನಾವು ಇದನ್ನು ನಾವು ಒಂಥರ ಏನು ಒಂದು ಭೌತಿಕ ದೃಷ್ಟಿಯಿಂದ ಒಂದು ಭೌತಿಕ ಜೀವನದ ಚರ್ಚೆ ಆಗುತ್ತೆ ಇದು. ಸಾಮಾನ್ಯವಾಗಿ ಭಗವಂತ ಅವನ ಭಕ್ತರ ಜೀವನವನ್ನು ಬಾಹ್ಯ ದೃಷ್ಟಿಯಿಂದ ನೋಡಿದರೆ ಅದು ಒಂಥರ ಭೌತಿಕ ಜೀವನ ಥರ ಆಗುತ್ತೆ. ಸೊ ಅದಾದ ನಂತರ ಭಕ್ತಿ ವಿನೋದ್ ಠಾಕೂರ್ ಅವರು ಅಧ್ಯಯನದಲ್ಲಿ ಅಧ್ಯಯನ ಮಾಡ್ತಾ 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 ಅವ್ರಿಗೆ ಚೈತನ್ಯ ಚರಿತಾಮೃತದ ಬಗ್ಗೆ ಅವರು ಕೇಳ್ತಾರೆ. ಚೈತನ್ಯ ಚರಿತಾಮೃತ ಅಂದರೆ ಅದು ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆಯ ಮೇಲೆ ಅದು ಒಂದು ಗ್ರಂಥ ಅದು. ಸೊ ಅದು 16ನೇ ಶತಮಾನದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅಂಥೇಳಿ ಒಬ್ಬರು ವಿದ್ವಾಂಸರು ಬರೆದಿರ್ತಾರೆ, ಭಗವಂತನ ಶುದ್ಧ ಭಕ್ತರು. ಸೊ ಈ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆ ಬಗ್ಗೆ ಓದುವ ಅವರಿಗೆ ಹಂಬಲ ಆಗತ್ತೆ. ಆವಾಗ ಚೈತನ್ಯ ಮಹಾಪ್ರಭು ಬಗ್ಗೆ ಅದನ್ನು ಓದಲಿಕ್ಕೆ ಅವರು ಆ ಚೈತನ್ಯ ಚರಿತಾಮೃತ ಗ್ರಂಥವನ್ನು ಹುಡುಕಾಡ್ತಾರೆ. ಅವರು 6 ವರ್ಷ ಆಗುತ್ತೆ ಅವ್ರಿಗೆ ಅದನ್ನು ಕಂಡು ಹಿಡಿಲಿಕ್ಕೆ, ಅದನ್ನು ಪಡೀಲಿಕ್ಕೆ. ಯಾಕಂದರೆ ಇಲ್ಲಿ ನಾವು ಇನ್ನೊಂದು ಏನು ತಿಳ್ಕೊಬೇಕಂದ್ರೆ 19ನೇ ಶತಮಾನ ತನಕ ಏನಾಗಿತ್ತು ಅಂದರೆ ಚೈತನ್ಯ ಮಹಾಪ್ರಭುಗಳ ಆಂದೋಲನದಲ್ಲಿ ತುಂಬ ಕಲಬೆರಕೆ ಬಂದ್ಬಿಟ್ಟಿತ್ತು. ಈಗ ಅಡಲ್ಟ್ರೇಷನ್ ಅಂತೀವಲ್ಲ, ಕಲಬೆರಕೆ. ಸೊ ಅವರ ನಿಜವಾದ ಸಂಪ್ರದಾಯ, ಅವರ ಬೋಧನೆಗಳು ಎಲ್ಲ ಮರ್ಚಿ ಹೋಗ್ಬಿಟ್ಟಿದ್ದು. ಸೊ ಯಾರ್ಯಾರೋ ಬಂದು ಏನೇನೋ ಎಲ್ಲ ಮಿಶ್ರಣ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ 350 ವರ್ಷ ಚೈತನ್ಯ ಮಹಾಪ್ರಭುಗಳ ಮೂಲ ಅನುಯಾಯಿಗಳು ಹೋದ ನಂತರ, ಅವರು ಪ್ರಚಾರ ಮಾಡಿ ಹೋದ ನಂತರ 350 ವರ್ಷಗಳ ಕಾಲ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಲುಪ್ತವಾಗಿಬಿಟ್ಟಿದ್ದು. ಸೊ ಚೈತನ್ಯ ಚರಿತಾಮೃತ ಸಿಗ್ಲಿಕ್ಕೂ 6 ವರ್ಷ ಆಯಿತು ಭಕ್ತಿ ವಿನೋದ್ ಠಾಕೂರ್ಗೆ. ಯಾಕಂದರೆ ಚೈತನ್ಯ ಚರಿತಾಮೃತ ಏನಿದೆ ಅದು ಅಥೋರೈಸ್ ಬಯೋಗ್ರಫಿ ಅಂತ ಹೇಳಿದೆ, ಅಂದರೆ ಅಧಿಕೃತವಾದ ಜೀವನ ಚರಿತ್ರೆ ಚೈತನ್ಯ ಮಹಾಪ್ರಭು ಬಗ್ಗೆ. ಎಷ್ಟೋ ಜನ ಎಷ್ಟೋ ಗ್ರಂಥಗಳನ್ನು ಬರೆದಿದ್ದಾರೆ ಚೈತನ್ಯ ಮಹಾಪ್ರಭು ಬಗ್ಗೆ, ಆದರೆ ಅವೆಲ್ಲ ಅಧಿಕೃತವಲ್ಲ. ಆದರೆ ಈ ಚೈತನ್ಯ ಚರಿತಾಮೃತ ಏನಿದೆ, ಸೊ ಚೈತನ್ಯ ಮಹಾಪ್ರಭುಗಳ ಜೀವನ ಮತ್ತು ಅವರ ಬೋಧನೆಗಳು, ಅವರ ಹರಿನಾಮ ಸಂಕೀರ್ತನೆ, ಈ ಆಂದೋಲನದ ಪ್ರಚಾರ, ಅದರ ಬಗ್ಗೆ ಅದು ಅಧಿಕೃತ ಗ್ರಂಥ. ಅದನ್ನು ಪಡೀಲಿಕ್ಕೆ ಭಕ್ತಿ ವಿನೋದ್ ಠಾಕೂರ್ಗೆ 6 ವರ್ಷ ಆಗುತ್ತೆ. ಸೊ ಆವಾಗ ಅವರು ಏನು ಮಾಡ್ತಾರೆ, ಅದನ್ನು ಓದಿ ಅವರಿಗೆ ತುಂಬ ಪ್ರಭಾವಿತರಾಗಿ ಅವರು ಏನು ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನು ಅವರು ತಮ್ಮ ಜೀವನದಲ್ಲಿ ಪಾಲನೆ ಮಾಡಲು ಆರಂಭ ಮಾಡ್ತಾರೆ. ಸೊ ಇಲ್ಲಿ ನಾವು ಏನು ತಿಳ್ಕೊಬೇಕಂದ್ರೆ, ಅಲ್ಲಿಗಿಂತ ಚೈತನ್ಯ ಚರಿತಾಮೃತ ಓದುವುದಕ್ಕಿಂತ ಅವ್ರ ಮುಂಚೆ ಏನಿದ್ರು ಒಂಥರ ಭೌತಿಕವಾದಿ ಥರ ಶಿಕ್ಷಣ, ದೊಡ್ಡ ದೊಡ್ಡ ಪಾಂಡಿತ್ಯ, ಉಪನ್ಯಾಸಗಳನ್ನು ಮಾಡೋದು ಅಥವಾ ವಾದ ವಿವಾದಗಳಲ್ಲಿ ತೊಡಗೋದು, ಒರೇಟರಿ, ಡಿಬೇಟ್ ಅಂತ ಹೇಳ್ತೀವಲ್ಲ. ಸೊ ಅದರಲ್ಲಿ ತೊಡಗಿರ್ತಾರೆ, ಒಂಥರ ಭೌತಿಕವಾದಿ ಜೀವನ ಅವರು ನಡೆಸಿರ್ತಾರೆ. ಸೊ ಇದರಿಂದ ನಾವು ಅವರ ಮಹಿಮೆಯನ್ನು ಕೀಳಾಗಿ ನೋಡಬಾರ್ದು. ಯಾಕಂದರೆ ಭಗವಂತ ಏನು ಮಾಡ್ತಾನೆ, ಶುದ್ಧ ಭಕ್ತರ ಜೀವನವನ್ನು ಈ ಒಂದು ಥರ ಭೌತಿಕವಾದಿಗಳ ಥರ ವ್ಯವಸ್ಥೆ ಮಾಡ್ತಾನೆ. ಯಾಕಂದರೆ ನಮಗೆಲ್ಲರಿಗೂ ನಾವು ಏನು ಭೌತಿಕವಾದಿಗಳು, ನಾವು ಭೌತಿಕ ಜೀವನದಲ್ಲಿ ಏನು ಲಿಪ್ತವಾಗಿಬಿಟ್ಟಿದ್ದೀವಿ ನಾವು. ಸೊ ನಮಗೆ ತುಂಬ ಶ್ರೇಷ್ಠವಾದ ಸರ್ವೋಚ್ಚ ಹಂತದ ಆಧ್ಯಾತ್ಮಿಕತೆ ಅಥವಾ ಕೃಷ್ಣ ಭಕ್ತಿಯನ್ನು ಪಡೀಲಿಕ್ಕೆ ಕಷ್ಟವಾಗುತ್ತೆ. ಅಥವಾ ನಮಗೇನು ಅನ್ನಿಸ್ಬೋದು ಅಂದರೆ ಅದನ್ನು ಪಡೆಯುವುದು ತುಂಬ ಕಷ್ಟ ಅಂಥೇಳಿ ಅನ್ನಿಸ್ಬೋದು. ಅದಕ್ಕೋಸ್ಕರ ಭಗವಂತ ಅವನ ಭಕ್ತರ ಜೀವನವನ್ನು ಈ ಥರ ವ್ಯವಸ್ಥೆ ಮಾಡ್ತಾರೆ. ಸೊ ಅವರು ಒಂಥರ ಭೌತಿಕವಾದಿಗಳ ಥರ ವರ್ತನೆ ಮಾಡಿ ಆಮೇಲೆ ಶುದ್ಧ ಭಕ್ತಿಯನ್ನು ಆರಂಭ ಮಾಡೋ ಥರ ಸೊ ನಮಗೆ ಕಂಡು ಬರುತ್ತೆ. ಅಥವಾ ನಾವು ಪೌರಾಣಿಕ ಇತಿಹಾಸಗಳಲ್ಲಿ ಮಹಾಭಾರತದಲ್ಲಿ ಎಲ್ಲ ನೋಡಿದರೆ ಪಾಂಡವರು
ಪ್ರಹ್ಲಾದ, ಪರೀಕ್ಷಿತ ಇವರೆಲ್ಲ ದೊಡ್ಡ ದೊಡ್ಡ ಭಕ್ತರು, ಅವರು ಭಗವಂತನ ಭಕ್ತರು. ಆದರೂ ಅವರ ಜೀವನದಲ್ಲಿ ಏನು ಎಷ್ಟೋ ಕಷ್ಟಗಳು, ಈ ಭೌತಿಕ ಜಗತ್ತಿನ ತೊಂದರೆಗಳು, ಅಡೆತಡೆಗಳು ಇವೆಲ್ಲ ಬರ್ತವೆ. ಯಾಕಂದರೆ ಭಗವಂತ ಅವರ ಜೀವನವನ್ನು ಆ ಥರ ವ್ಯವಸ್ಥೆ ಮಾಡ್ತಾನೆ. ಅದರಿಂದ ಏನಾಗುತ್ತೆ, ನಾವು ಈ ಥರ ತೊಂದರೆಗಳಲ್ಲಿ ಸಿಕ್ಕಿ ಹಾಕೊಂಡ ನಮಗೂ ಪ್ರೇರಣೆ ಬರುತ್ತೆ. ಸೊ ಇವರೆಲ್ಲ ಭಕ್ತರು ಏನು ಆ ಪರಿಸ್ಥಿತಿಗಳಲ್ಲಿನೂ ಕೃಷ್ಣ ಭಕ್ತಿಯನ್ನು ಮಾಡಿದ್ದಾರೆ, ನಾವು ಮಾಡ್ಬೋದು ಅಂಥೇಳಿ ನಮಗೇನಾಗುತ್ತೆ, ಪ್ರೇರಣೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಆ ಭಕ್ತರ ಜೀವನವನ್ನು ಭೌತಿಕ ದೃಷ್ಟಿಯಿಂದ ನೋಡಬಾರ್ದು. ಸೊ ಅವರು ಎಷ್ಟೋ ಭೌತಿಕ ಕಾರ್ಯಗಳಲ್ಲಿ ತೊಡಗಿದ್ರೂ ಅವರ ಸ್ಥಾನ ತುಂಬ ಪ್ರಮುಖವಾದದ್ದು, ಶ್ರೇಷ್ಠವಾದದ್ದು. ಸೊ ಈ ಥರ ಭಕ್ತಿ ವಿನೋದ್ ಠಾಕೂರ್ ಏನು ಚೈತನ್ಯ ಮಹಾಪ್ರಭುಗಳ ಆಂದೋಲನದ ಬಗ್ಗೆ ತಿಳ್ಕೊಂಡು, ಸೊ ಅದನ್ನು ತಮ್ಮ ನಿಜ ಜೀವನದಲ್ಲಿ ಪಾಲನೆ ಮಾಡೋದು ಮತ್ತು ಅದರ ಬಗ್ಗೆ ಪ್ರಚಾರ ಮಾಡಲು ಆರಂಭ ಮಾಡ್ತಾರೆ. ಮತ್ತು ಅದಾದ ನಂತರ ಭಕ್ತಿ ವಿನೋದ್ ಠಾಕೂರ್ ಅವರು ಅವರ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳ ಗ್ರಂಥಗಳನ್ನು ಸೊ ಅವನ್ನೆಲ್ಲ ಅಧ್ಯಯನ ಮಾಡ್ತಾರೆ. ಉದಾಹರಣೆಗೆ ಜೀವ ಗೋಸ್ವಾಮಿಗಳ ಸಂದರ್ಭಗಳು, 6 ಗೋಸ್ವಾಮಿಗಳು ಬೇರೆ ಬೇರೆ ಗ್ರಂಥಗಳನ್ನು ಬರೆದಿದ್ರು. ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ಜೀವ ಗೋಸ್ವಾಮಿ. ಸೊ ರೂಪ ಗೋಸ್ವಾಮಿ ಭಕ್ತಿ ರಸಾಮೃತ ಸಿಂಧು ಅಂಥೇಳಿ ಗ್ರಂಥ ಬರೆದಿದ್ರು. ಎಷ್ಟೋ ಗ್ರಂಥಗಳನ್ನು ಬರೆದಿದ್ದಾರೆ. ಸೊ ಅದರಲ್ಲಿ ಭಕ್ತಿ ರಸಾಮೃತ ಸಿಂಧು ತುಂಬ ಪ್ರಮುಖವಾದದ್ದು. ಸೊ ಈ ಥರ ಗೋಸ್ವಾಮಿಗಳ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ಸೊ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳ ನೇರ ಅನುಯಾಯಿಗಳು, ಅವರು ಶಿಷ್ಯರು, ನೇರ ಶಿಷ್ಯರು. ಸೊ ಅವರು ಚೈತನ್ಯ ಮಹಾಪ್ರಭುಗಳ ಆಂದೋಲನವನ್ನು ಗ್ರಂಥಗಳ ಮೂಲಕ ತುಂಬ ಪ್ರಚಾರ ಮಾಡಿದ್ದಾರೆ, ಗ್ರಂಥಗಳನ್ನು ಬರೆದು. ಸೊ ಇದನ್ನು ಅಧ್ಯಯನ ಮಾಡಿದರು. ಆಮೇಲೆ ಬಲದೇವ್ ವಿದ್ಯಾಭೂಷಣ್ ಅಂಥೇಳಿ ಅವರು 18ನೇ ಶತಮಾನದಲ್ಲಿ ಒಬ್ಬ ದೊಡ್ಡ ಆಚಾರ್ಯರು ಸಂಪ್ರದಾಯದಲ್ಲಿ. ಸೊ ಅವರು ವೇದಾಂತದ ಮೇಲೆ ಗೋವಿಂದ ಭಾಷ್ಯ ಅಂಥೇಳಿ ಒಂದು ಭಾಷ್ಯವನ್ನು ಬರೆದಿದ್ದಾರೆ. ಸೊ ಇವನ್ನೆಲ್ಲ ಗ್ರಂಥಗಳನ್ನು ಭಕ್ತಿ ವಿನೋದ್ ಠಾಕೂರ್ ಏನು ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ಸೊ ಅಧ್ಯಯನ ಮಾಡಿ ಒಂದು ಕಡೆ ಈ ಥರ ಅವ್ರ ಭಕ್ತಿ ಜೀವನ ಮತ್ತು ಪ್ರಚಾರ ನಡೀತಾ ಇರುತ್ತೆ. ಇನ್ನೊಂದು ಕಡೆ ಅವರು ಏನು, ಸೊ ಅವರ ಬ್ರಿಟಿಷ್ ಸರ್ಕಾರದಲ್ಲಿ ಏನು ಅವರ ಕಾರ್ಯ, ಅವರ ಹುದ್ದೆಯನ್ನು ಮುಂದುವರಿಸ್ತಾರೆ ಅವರು. ಅವರನ್ನು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಲಾಗತ್ತೆ. ಜಗನ್ನಾಥ್ ಪುರಿ, ಒರಿಸ್ಸಾದಲ್ಲಿ ಜಗನ್ನಾಥ್ ಪುರಿಗೂ ಅವರಿಗೆ ಏನು ಮಾಡ್ತಾರೆ, ಒಂದಿಷ್ಟು ವರ್ಷ ಅಲ್ಲಿನೂ ಅವ್ರದ್ದು ಕೆಲಸ ಆಗತ್ತೆ. ಸೊ ಅಲ್ಲಿ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಅವರು ಎಷ್ಟೋ ವರ್ಷ. ಸೊ ಜಗನ್ನಾಥ್ ಪುರಿ ದೇವಸ್ಥಾನ ಏನಿದೆ ಅಲ್ಲ ಪುರಿ, ಅದರ ಮ್ಯಾನೇಜ್ಮೆಂಟು ಅವ್ರು ಏನು ಮಾಡ್ತಿದ್ರು, ನೋಡ್ಕೋತಾ ಇದ್ರು. ಸೊ ಪ್ರಭುಪಾದರು ಇದ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಮೊದಲಿನ ಕಾಲದಲ್ಲಿ ಏನಾಗ್ತಿತ್ತು, ಪ್ರತಿಯೊಂದು ದೇವಸ್ಥಾನಗಳಲ್ಲಿ ತುಂಬ ಪ್ರಸಾದ ವಿತರಣೆ ಆಗ್ತಾಯಿತ್ತು. ಸೊ ಎಷ್ಟೋ ಜನ ಬಂದರೂ ಅವರಿಗೆ ಪ್ರಸಾದ ಕೊಡಲಾಗ್ತಿತ್ತು. ಸೊ ಈಗ ಪ್ರತಿದಿನ ನೂರಾರು ಸಾವಿರಾರು ಜನ ಬರ್ತಾಯಿದ್ರು. ಸೊ ಅದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ತುಂಬ ದಕ್ಷತೆ ಬೇಕಾಗತ್ತೆ. ಸೊ ಭಕ್ತಿ ವಿನೋದ್ ಠಾಕೂರ್ ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ರು. ಸೊ ಈ ಥರ ಭಗವಂತನ ಸೇವೆಯಲ್ಲಿ ಅವರು ತೊಡಗಿದ್ರು. ಸೊ ಪ್ರಮುಖವಾಗಿ ನಾವು ಏನು ನೋಡ್ಬೇಕಂದ್ರೆ ಅವರ ಕೊಡುಗೆ ಏನಂದರೆ, ಅವರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ ಅವರು, ಈಗ ಆಧುನಿಕ ಸಮಯದಲ್ಲಿ ಏನು ಅವರು ಈ ಹರೇ ಕೃಷ್ಣ ಆಂದೋಲನ ಅಥವಾ ಚಳುವಳಿ ಏನಿದೆ ಅಲ್ಲ, ಹರೇ ಕೃಷ್ಣ ಮೂವ್ಮೆಂಟ್, ಅದರ ತಂದೆ ಅವರು. ಸೊ ಅವ್ರ ಬಗ್ಗೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಶುದ್ಧ ಭಕ್ತಿ ಶ್ರೋತಾರ ಭಗೀರಥ ಅಂತ ಹೇಳಿ. ಶುದ್ಧ ಭಕ್ತಿ ಶ್ರೋತಾರ ಭಗೀರಥ, ಇದರ ಅರ್ಥ ಏನು, ಇದರಲ್ಲಿ ತುಂಬ ಆಳವಾದ ಅರ್ಥ ಇದೆ ಈ ವಾಕ್ಯದಲ್ಲಿ. ಶುದ್ಧ ಭಕ್ತಿ
ಈ ಭಕ್ತಿ ವಿನೋದ್ ಠಾಕೂರ್ ಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ 350 ವರ್ಷ ಏನಾಗ್ಬಿಟ್ಟಿತ್ತು, ಚೈತನ್ಯ ಮಹಾಪ್ರಭುಗಳ ಆಂದೋಲನ ಲುಪ್ತವಾಗಿಬಿಟ್ಟಿತ್ತು. ಲುಪ್ತ ಅಂದರೆ ಎಲ್ಲ ಬೇರೆ ಬೇರೆ ಥರ ಅಪಸಂಪ್ರದಾಯಗಳು, ಅಪಸಂಪ್ರದಾಯದ ಅನುಯಾಯಿಗಳು. ಅಪಸಂಪ್ರದಾಯ ಅಂದರೆ ಏನು? ಮೂಲ ಸಂಪ್ರದಾಯದ ಸಿದ್ಧಾಂತದಿಂದ ಪಥಭ್ರಷ್ಟರ ಆಗೋದು, ಅದರಿಂದ ಡಿವಿಯೇಟ್ ಆಗೋದು. ಸೊ ಆ ಥರ ಎಷ್ಟೋ ಅಪಸಂಪ್ರದಾಯಗಳು ಹುಟ್ಕೊಂಡು ಅವರೆಲ್ಲ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನು ನಾಶ ಮಾಡಿಬಿಟ್ಟಿದ್ರು ಅವರು. ಅದಕ್ಕೋಸ್ಕರ ಭಕ್ತಿ ವಿನೋದ್ ಠಾಕೂರ್ ಅವರು ಬಂದು ಮತ್ತೆ ಶುದ್ಧ ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯವನ್ನು ಸ್ಥಾಪನೆ ಮಾಡಿದ್ರು ಅವರು. ಸೊ ಇಲ್ಲಿ ಭಗೀರಥ ಅಂತ ಹೇಳ್ತೀವಲ್ಲ, ಭಗೀರಥ ಅಂತ ಯಾಕೆ ಹೇಳಿದ್ದಾರೆ? ನಾವು ಪೌರಾಣಿಕ ಇತಿಹಾಸಗಳಲ್ಲಿ, ಭಾಗವತದಲ್ಲಿ, ಮಹಾಭಾರತ, ರಾಮಾಯಣದಲ್ಲಿ ನೋಡಿದರೆ ಈ ಗಂಗಾ ನದಿ ಈ ಜಗತ್ತಿಗೆ ಬರುವ ಇತಿಹಾಸವನ್ನು ವರ್ಣನೆ ಮಾಡಲಾಗಿದೆ. ಸೊ ಅದಕ್ಕೆ ಎಷ್ಟೋ ಪೀಳಿಗೆಗಳ ತಪಸ್ಸು ಮಾಡಿದ ನಂತರ ಗಂಗಾದೇವಿ ಇಲ್ಲಿ ಏನೋ ಬರ್ತಾಳೆ. ಸೊ ಅದ್ರ ಬಗ್ಗೆ ತುಂಬ ಇತಿಹಾಸ ಇದೆ. ನಾವು ಭಗೀರಥ ಅಂಥೇಳಿ, ಭಗೀರಥ ರಾಜ ಅಂಥೇಳಿ, ಭಗೀರಥ ರಾಜ. ಸೊ ಅವರ ಪೂರ್ವಜರು ಎಷ್ಟೋ ಪೀಳಿಗೆಗಳು ತಪಸ್ಸು ಮಾಡಿದರು, ಆದರೂ ಗಂಗಾದೇವಿ ಬರಲಿಲ್ಲ. ಸೊ ಭಗೀರಥ ಏನು ಮಾಡಿದ? ಘೋರ ತಪಸ್ಸು ಮಾಡಿ ಗಂಗಾದೇವಿಯನ್ನು ಒಲಿಸಿ, ಆಮೇಲೆ ಗಂಗಾದೇವಿ ಏನು ಹೇಳ್ತಾಳೆ? ನಾನು ಬರಬೇಕಂದ್ರೆ ನನ್ನ ಫೋರ್ಸ್ ಏನಿದೆ ಅಲ್ಲ, ಅದನ್ನು ತಡೀಲಿಕ್ಕೆ ಯಾರಾದರೂ ಬೇಕಂತ ಹೇಳಿ. ಅವಾಗ ಮತ್ತೆ ಅವನು ತಪಸ್ಸು ಮಾಡಿ ಶಿವ ದೇವರ ಅನ್ನು ಒಲಿಸಿ, ಸೊ ಶಿವ ಏನು ತಯಾರಾಗ್ತಾನೆ ಗಂಗಾದೇವಿಯನ್ನು ಹಿಡ್ಕೊಳ್ಳಿಕ್ಕೆ. ನಾವು ನೋಡ್ತೀವಿ ಗಂಗಾದೇವಿ ಮೊದಲು ಶಿವನ ಏನಂತ ಹೇಳ್ತೀವಲ್ಲ, ದಟ್ ಮ್ಯಾಟೆಡ್ ಹೇರ್ ಕನ್ನಡ ಯಾರಿಗೂ ಗೊತ್ತಿಲ್ಲಲ್ಲ, ಮ್ಯಾಟೆಡ್ ಹೇರ್. ಸೊ ಅವನ ತಲೆಯಲ್ಲಿ ಆ ಕೂದಲಿನಲ್ಲಿ ಹಿಡ್ಕೊಂಡು ಆಮೇಲೆ ಈ ಪೃಥ್ವಿಗೆ ಬಿಡ್ತಾನೆ ಅವನು. ಜಟ ಸೊ ಜಟಗಳಲ್ಲಿ. ಸೊ ಈ ಥರ ಸೊ ಎಷ್ಟೋ ಪೀಳಿಗೆಗಳಾಯಿತು ಇಷ್ಟೆಲ್ಲ ಆಗ್ಬೇಕಂದ್ರೆ. ಯಾಕಂದರೆ ಗಂಗಾದೇವಿ ಬಂದು ಅವನ ಪೂರ್ವಜರ ಅಸ್ಥಿಗಳನ್ನು ಶುದ್ಧ ಮಾಡಲಿಕ್ಕೆ ಈ ಥರ ವ್ಯವಸ್ಥೆ ಆಯಿತು. ಅದೇ ಥರ 350 ವರ್ಷ, ಸೊ 350 ವರ್ಷ ಏನಾಗಿತ್ತು? ಈ ಶುದ್ಧ ಭಕ್ತಿಯ ಪ್ರವಾಹ ನಿಂತು ಹೋಗ್ಬಿಟ್ಟಿತ್ತು. ಸೊ ಅದನ್ನು ಮತ್ತೆ ಭಕ್ತಿ ವಿನೋದ್ ಠಾಕೂರರು ತೆಗೆದುಕೊಂಡು ಬರ್ತಾರೆ. ಸೊ ಇದು ಭಕ್ತಿ ವಿನೋದ್ ಠಾಕೂರರ ವಿಶೇಷ ಕೊಡುಗೆ. ಅಂದರೆ ಅವ್ರಿಗೆ ಮತ್ತೆ ಗೌರಶಕ್ತಿ ಸ್ವರೂಪ ಅಂತ ಹೇಳಲಾಗಿದೆ. ಅವರ ಪ್ರಣಾಮ ಮಂತ್ರ ಇದೆ, ನಮೋ ಭಕ್ತಿ ವಿನೋದಾಯ ಸಚ್ಚಿದಾನಂದ ನಾಮಿನೇ ಗೌರಶಕ್ತಿ ಸ್ವರೂಪಾಯ ರೂಪಾನುಗ ವರಾಯತೆ ಅಂಥೇಳಿ. ಸೊ ನಮೋ ಭಕ್ತಿ ವಿನೋದಾಯ ಸಚ್ಚಿದಾನಂದ ನಾಮಿನೇ. ಅವ್ರ ಹೆಸರು, ಇನ್ನೊಂದು ಹೆಸರು ಏನು? ಸಚ್ಚಿದಾನಂದ ನಾಮಿನೇ. ಸೊ ಭಕ್ತಿ ವಿನೋದ ಅದರ ಅರ್ಥ ಏನು? ಈಗ ಪ್ರಭುಪಾದರಿಗೆ, ನಮ್ಮ ಸಂಸ್ಥಾಪಕ ಆಚಾರ್ಯರಾದ ಪ್ರಭುಪಾದರಿಗೇನು ಭಕ್ತಿ ವೇದಾಂತ ಅಂಥೇಳಿ ಒಂದು ಬಿರುದು ಕೊಡಲಾಗಿತ್ತು. ಭಕ್ತಿ ವೇದಾಂತ ಅಂದ್ರೆ ಏನು? ವೇದಾಂತ ಎಲ್ಲ ವೇದ ಉಪನಿಷತ್ಗಳ ಏನು ಸಾರ ಅದು. ಸೊ ಸಾಮಾನ್ಯವಾಗಿ ವೇದಾಂತ ಏನು? ಅದು ನಿರಾಕಾರ, ನಿರ್ವಿಶೇಷ, ಅದ್ವೈತ ವೇದಾಂತ ತುಂಬ ಪ್ರಸಿದ್ಧವಾಗಿದೆ ಸಮಾಜದಲ್ಲಿ. ಪಾಶ್ಚಾತ್ಯ ದೇಶದಲ್ಲಿ ವೇದಾಂತ ಅಂದರೆ ಈ ಅದ್ವೈತ ವೇದಾಂತ. ಸೊ ಅದು ತುಂಬ ಪ್ರಸಿದ್ಧವಾಗಿದೆ. ಆದರೆ ಜನರಿಗೆ ವೇದಾಂತದ ಕೊನೆಯ ನಿಷ್ಕರ್ಷ, ಅದು ಕೊನೆಯ ಸಿದ್ಧಾಂತ ಏನು? ಭಕ್ತಿ ಅಂಥೇಳಿ ಜನರಿಗೆ ಗೊತ್ತಿರಲಿಲ್ಲ. ಸೊ ಅದನ್ನು ಸ್ಥಾಪನೆ ಮಾಡಿದ್ದಕ್ಕೆ ಅವರಿಗೆ ಭಕ್ತಿ ವೇದಾಂತ ಅಂಥೇಳಿ ಹೇಳಲಾಗಿದೆ. ಸೊ
ಸೊ ಮತ್ತೆ ಭಕ್ತಿ ಸಿದ್ಧಾಂತ, ಭಕ್ತಿ ವೇದಾಂತ ಮತ್ತು ಭಕ್ತಿ ಸಿದ್ಧಾಂತದ ನಡುವೆ ಏನೂ ಅಂತರ ಇಲ್ಲ, ಭಿನ್ನತೆ ಇಲ್ಲ. ಭಕ್ತಿ ಸಿದ್ಧಾಂತ ಅಂದರೆ ಕನ್ಕ್ಲೂಷನ್, ಕೊನೆಯ ನಿಷ್ಕರ್ಷ ಏನಿರುತ್ತಲ್ಲ, ಅದಕ್ಕೆ ಸಿದ್ಧಾಂತ ಅಂತ ಹೇಳ್ತೀವಿ, ಕನ್ಕ್ಲೂಷನ್. ಸೊ ವೇದಾಂತ, ವೇದ ಅಂತ ಹೇಳಿ ಶಬ್ದ ಬರುತ್ತೆ ಅಲ್ಲಿ, ಅದು ಕನ್ಕ್ಲೂಷನ್, ವೇದದ ಅಂತ ಅಂಥೇಳಿ. ಸೊ ಭಕ್ತಿ ಸಿದ್ಧಾಂತ ಅಂದ್ರೂ ಮತ್ತು ಭಕ್ತಿ ವೇದಾಂತ ಎರಡೂ ಒಂದೇ. ಮತ್ತು ಭಕ್ತಿ ವಿನೋದ ಅಂದ್ರೆ ಏನು, ಯಾರು ಭಕ್ತಿಯಲ್ಲೇ ಏನು ಆನಂದ ಪಡೆಯುತ್ತಾರೆ ಅವರಿಗೆ ಭಕ್ತಿ ವಿನೋದ ಅಂತ ಹೇಳ್ತಾರೆ. ಸೊ ಸೊ ಇನ್ನೊಂದು ವೇದ ಉಪನಿಷತ್ಗಳಲ್ಲಿ ಮತ್ತು ಭಗವದ್ಗೀತೆಯಲ್ಲಿ ಏನು ಶ್ರೇಯ ಪ್ರೇಯ ಅಂಥೇಳಿ ಎರಡು ಶಬ್ದಗಳು ಬರುತ್ತೆ. ಸೊ ಶ್ರೇಯ ಪ್ರೇಯ ಅಂದ್ರೆ ಏನು, ಶ್ರೇಯ ಅಂದರೆ ಕೊನೆಗೆ ನಮಗೆ ಯಾವುದು ಕಲ್ಯಾಣ ಬೆನಿಫಿಟ್ ಆಗುತ್ತಲ್ಲ ಅದಕ್ಕೆ ಶ್ರೇಯ ಅಂತ ಹೇಳ್ತಾರೆ. ಮತ್ತು ಪ್ರೇಯ ಅಂದ್ರೇನು, ನಮಗೆ ಶೀಘ್ರವಾಗಿ ನಮಗೆ ಏನು ಬೆನಿಫಿಟ್ ಆಗುತ್ತಲ್ಲ ಅದಕ್ಕೆ, ನಮಗೆ ಲಾಭ ಆಗುತ್ತಲ್ಲ ಅದಕ್ಕೆ ಏನಂತ ಹೇಳ್ತೀವಿ ನಾವು ಪ್ರೇಯ ಅಂತ ಹೇಳ್ತೀವಿ. ಕೊನೆಯದಾಗಿ ಲಾಭ ಅಂದ್ರೇನು, ವೈದಿಕ ಸಂಸ್ಕೃತಿಯಲ್ಲಿ ಮೋಕ್ಷವನ್ನು ಅಂತಿಮ ಪುರುಷಾರ್ಥವಂಥೇಳಿ ಏನು ಕಲ್ಪಿಸಲಾಗಿದೆ, ಅಥವಾ ಅದನ್ನು ತಿಳ್ಕೊಂಡಿದ್ದಾರೆ. ಸೊ ಪುರುಷಾರ್ಥ, ಜೀವನದಲ್ಲಿ ಲಾಭ, ನಮ್ಮ ಜೀವನದ ಗುರಿ. ಸೊ ಅದಕ್ಕೆ ಅದು ಶ್ರೇಯ. ಆದರೆ ಅದಕ್ಕಿಂತ ಹೆಚ್ಚಿನ ಶ್ರೇಯ ಯಾವುದು, ಕೃಷ್ಣ ಭಕ್ತಿ. ಆದರೆ ಭಕ್ತಿ ವಿನೋದ್ ಠಾಕೂರರು ಏನೇ ವರ್ಣನೆ ಮಾಡ್ತಾರೆ, ಕೃಷ್ಣ ಭಕ್ತಿ. ಈಗ ಪ್ರೇಯ ಅಂದ್ರೆ ಏನು, ಧರ್ಮ ಅರ್ಥ ಕಾಮ, ಅದು ಪ್ರೇಯ. ನಮಗೆ ಶೀಘ್ರವಾಗಿ ಏನು ಲಾಭ ಅಥವಾ ನಮಗೆ ಸುಖ, ನಾವು ಒಳ್ಳೆಯದಂತ ಹೇಳಿ ಏನು ಅನ್ಕೋತೀವಲ್ಲ ಅದಕ್ಕೆ ಪ್ರೇಯ ಅಂತ ಹೇಳ್ತಾರೆ. ಸೊ ಅದು ಧರ್ಮ ಅರ್ಥ ಕಾಮ. ಮೋಕ್ಷ ಏನಿದೆ ಅದು ಶ್ರೇಯ ಅದು. ಆದರೆ ಭಕ್ತಿ ವಿನೋದ್ ಠಾಕೂರ್ ಏನು ಹೇಳ್ತಾರೆ, ಈ ಭಕ್ತಿ ಏನಿದೆ ಅಲ್ಲ ಕೃಷ್ಣ ಭಕ್ತಿ, ಅದು ಶ್ರೇಯನು, ಸರ್ವೋಚ್ಚ ಶ್ರೇಯನು ಮತ್ತೆ ಪ್ರೇಯನು ಎರಡೂ ಅದು. ಯಾಕಂದರೆ ನಮಗೆ ಅತಿ ಶೀಘ್ರವಾಗಿ ಏನು ನಮ್ಮ ಜೀವನದಲ್ಲಿ ಸುಖವನ್ನು ಕೊಡುತ್ತದು. ಶುಭದ ಅಂಥೇಳಿ ಒಂದು ಲಕ್ಷಣ ಇದೆ ಭಕ್ತಿ ಇದು. ಸೊ ಈ ಥರ ಭಕ್ತಿ ವಿನೋದ್ ಠಾಕೂರರು ಏನು ಮಾಡ್ತಾರೆ, ವರ್ಣನೆ ಮಾಡ್ತಾರೆ. ಸೊ ಅದಕ್ಕೆ ಅವರ ಹೆಸರೇನು, ಭಕ್ತಿ ವಿನೋದ್ ಅಂಥೇಳಿ. ಯಾರು ಯಾವಾಗಲೂ ಭಕ್ತಿಯಲ್ಲಿ, ಕೃಷ್ಣ ಭಕ್ತಿಯಲ್ಲಿ ಸುಖ ಆನಂದವನ್ನು ಪಡಿತಾ ಇರ್ತಾರೆ. ಸೊ ಮತ್ತು ಗೌರಶಕ್ತಿ ಸ್ವರೂಪ ಅಂತೇಳಿ ಚೈತನ್ಯ ಮಹಾಪ್ರಭುಗಳ ಶಕ್ತಿಯ ಸ್ವರೂಪ ಅಂಥೇಳಿ. ಗೌರ ಅಂದರೆ ಚೈತನ್ಯ ಮಹಾಪ್ರಭು. ಮತ್ತು ಅವರನ್ನು ರಾಧಾ ನಿಜ ಜನ ಅಂಥೇಳಿ, ಶ್ರೀಮತಿ ರಾಧಾರಾಣಿ ಅವರ ಸಂಗಡಿಗ ಅಂಥೇಳಿನೂ ನಾವು ಕೇಳ್ತೀವಿ. ಯಾಕಂದರೆ ಎಲ್ಲರಲ್ಲಿಯೂ ಶ್ರೀಮತಿ ರಾಧಾರಾಣಿ ಸರ್ವೋಚ್ಚ ಭಕ್ತ ಅವರು. ಸೊ ಎಲ್ಲ ಭಕ್ತರಲ್ಲಿ. ಸೊ ಅದಕ್ಕೋಸ್ಕರ ಅವರ ಸಂಗಡಿಗರು ಅಂದರೆ ಭಕ್ತಿ ವಿನೋದ್ ಠಾಕೂರರ ಆಧ್ಯಾತ್ಮಿಕ ಲೋಕದಲ್ಲಿ ಅವರ ಸ್ವರೂಪ ಏನಿದೆ, ಕಮಲ ಮಂಜರಿ ಅಂಥೇಳಿ. ಸೊ ಅಲ್ಲಿ ಅವ್ರದ್ದು ಸ್ತ್ರೀ ರೂಪ ಇದೆ. ಇದು ದೊಡ್ಡ ದೊಡ್ಡ ವಿಷಯಗಳಿವೆಲ್ಲ. ಸೊ ಅವರು ಅದಕ್ಕೋಸ್ಕರ ಅವರ ಹೆಸರೇನು, ರಾಧಾ ನಿಜ ಜನ ಅಂಥೇಳಿ ಹೇಳಿದೆ. ಸೊ ರೂಪಾನುಗವರ ಅಂದರೆ ರೂಪ ಗೋಸ್ವಾಮಿಗಳ ಅನುಯಾಯಿಗಳಲ್ಲಿ ಸರ್ವಶ್ರೇಷ್ಠರು ಅಂಥೇಳಿ. ಇದರ ಅರ್ಥ ಏನು, ಎಲ್ಲ ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯ, ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನು ರೂಪ ಗೋಸ್ವಾಮಿಗಳು ಏನು ಮಾಡಿದರು, ಸರಿಯಾಗಿ ವರ್ಣನೆ ಮಾಡಿದರು. ಅವ್ರ ಬಗ್ಗೆ ಹೇಳಲಾಗಿದೆ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. Whose phone is that? So ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಚೈತನ್ಯ ಮಹಾಪ್ರಭುಗಳ ಮನೋಭೀಷ್ಟ, ಅವರ ಹೃದಯದ
ಇಚ್ಛೆಯನ್ನು ಈ ಜಗತ್ತಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ರೂಪ ಗೋಸ್ವಾಮಿಗಳು ಬಂದಿದ್ದು. ಅದರ ಅರ್ಥ ಏನಂದರೆ, ನಿಜವಾಗಿ ಚೈತನ್ಯ ಮಹಾಪ್ರಭುಗಳ ಹೃದಯವನ್ನು ಅಥವಾ ಅವರ ಬೋಧನೆಗಳನ್ನು ತಿಳ್ಕೊಂಡವರು ರೂಪ ಗೋಸ್ವಾಮಿ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಿಗೆ ಅಥವಾ ಅವರ ಸಂಪ್ರದಾಯದವರಿಗೆ ಏನಂತಾರೆ, ರೂಪಾನುಗ ಅಂತ ಹೇಳ್ತಾರೆ. ಯಾರು ರೂಪ ಗೋಸ್ವಾಮಿಗಳ ಅನುಯಾಯಿಗಳು ಅವರು ನಿಜವಾಗಿ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು. ಸೊ ಅವರಿಗೆ ರೂಪಾನುಗ ಅಂತ ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭು ಅವರ ಬೋಧನೆಗಳನ್ನು ನಿಜವಾಗಿ ಈ ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದವರು ರೂಪ ಗೋಸ್ವಾಮಿ. ಸೊ ಇವರಿಗೆ ಭಕ್ತಿ ವಿನೋದ್ ಠಾಕೂರರಿಗೆ ರೂಪಾನುಗ ವರ ಅಂತ ಯಾಕೆ ಹೇಳಿದ್ದಾರೆ? ಸೊ ಎಲ್ಲ ಅನುಯಾಯಿಗಳಲ್ಲಿ, ರೂಪ ಗೋಸ್ವಾಮಿಗಳ ಅನುಯಾಯಿಗಳಲ್ಲಿ ಇವರು ತುಂಬ ವಿಶೇಷ ಅಂಥೇಳಿ ಅವರಿಗೆ ರೂಪಾನುಗ ವರ ಅಂಥೇಳಿ ಹೇಳಲಾಗಿದೆ. ಸೊ ಈ ಥರ ಮತ್ತು ದ ಪಾಯ್ನಿಯರ್ ಆಫ್ ದ ಶುದ್ಧ ಭಕ್ತಿ ಮೂಮೆಂಟ್ ಇನ್ ದ ಮಾಡರ್ನ್ ಏಜ್. ಇಂಗ್ಲೀಷ್ನಲ್ಲಿ, ಆಂಗ್ಲ ಭಾಷೆಯಲ್ಲಿ ಸರಸ್ವತಿ ಠಾಕೂರರು ಅವರಿಗೆ ಈ ಥರ ಹೇಳ್ತಾ ಇದ್ರು. ಆಧುನಿಕ ಯುಗದಲ್ಲಿ ಶುದ್ಧ ಭಕ್ತಿಯ ಪಿತಾಮಹ ಅಂಥೇಳಿ ಭಕ್ತಿ ವಿನೋದ್ ಠಾಕೂರರಿಗೆ ಹೇಳಲಾಗಿದೆ. ಸೊ ಈ ಥರ ಭಕ್ತಿ ವಿನೋದ್ ಠಾಕೂರರು ಏನು ತುಂಬ ಅವರ ಸ್ಥಾನ ತುಂಬ ವಿಶೇಷ ಈ ಭಕ್ತಿಯ ಸಂಪ್ರದಾಯದಲ್ಲಿ, ಪರಂಪರೆಯಲ್ಲಿ, ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳ ಪರಂಪರೆಯಲ್ಲಿ. ಸೊ ಅವರು ಪ್ರತಿದಿನ ಏನು ಮಾಡ್ತಾಯಿದ್ರು, ರಾತ್ರಿ 7:30 ಅಥವಾ 8 ಗಂಟೆಗೆ ಮಲ್ಕೊಂಡ್ಬಿಡ್ತಿದ್ರು ಅವರು. ಮಲ್ಕೊಂಡು 12 ಗಂಟೆಗೆ ಎದ್ದು ಬಿಡ್ತಿದ್ರು. ಎದ್ದು 12 ಗಂಟೆಗೆ ಎಚ್ಚತ್ತು ಏನು ಮಾಡ್ತಿದ್ರು, 4:30 4:15 ತನಕ ಅವರು ಗ್ರಂಥಗಳನ್ನು ಬರಿತಾಯಿದ್ರು. ಸೊ ಇದು ಅವ್ರದ್ದೊಂದು ವಿಶೇಷ ಕೊಡುಗೆ, ಗ್ರಂಥಗಳು. ಅವರು ಎಷ್ಟು ಗ್ರಂಥಗಳನ್ನು, 100ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ. ಮತ್ತು ಅವರ ಪರಿವಾರ, ಅವರು ಗೃಹಸ್ಥ ಆಶ್ರಮದಲ್ಲಿದ್ದರು ಮೊದಲು. ಅವರ ಪರಿವಾರ ತುಂಬ ದೊಡ್ಡ ಪರಿವಾರ ಅವರದು. ಸೊ ಅವರಿಗೆ 8 ಜನ ಗಂಡು ಮಕ್ಕಳು ಮತ್ತು 5 ಜನ ಏನು ಹೆಣ್ಮಕ್ಳಿದ್ರು. 13 ಜನ ಮಕ್ಕಳು. ಸೊ ಇಂಥ ದೊಡ್ಡ ಪರಿವಾರವನ್ನು ನೋಡ್ತಾನು ಅವರು ಎಷ್ಟು 100ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಬರೆದ್ರು ಅವರು. ಸೊ ಎಷ್ಟೋ ಗೀತೆಗಳನ್ನು ಬರೆದ್ರು, 100 ಗೀತೆಗಳನ್ನು ಬರೆದ್ರು ಅವರು. ಭಗವಂತನ ಭಜನೆಗಳನ್ನು ನಾವು ಕರ್ನಾಟಕದಲ್ಲಿ ಇವರೆಲ್ಲ ನೋಡ್ತೀವಲ್ಲ, ಕರ್ನಾಟಕದಲ್ಲಿ ದಾಸರು, ಇವರೆಲ್ಲ ಪುರಂದರ ದಾಸರು, ಕನಕದಾಸರು, ಬೇರೆ ಬೇರೆ ಆಚಾರ್ಯರು ಏನು ಮಾಡಿದ್ದಾರೆ, ಈ ಗೀತೆಗಳನ್ನು, ಭಗವಂತನ ಹೊಗಳಿ ಗೀತೆಗಳನ್ನು ಬರೆದಿದ್ದಾರೆ. ಅದೇ ಥರ ಭಕ್ತಿ ವಿನೋದ್ ಠಾಕೂರ್ ಏನು ಮಾಡಿದರು, 100 ಗೀತೆಗಳನ್ನು ಬರೆದರು. ಮತ್ತು ಅವರು ತುಂಬ ವ್ಯವಸ್ಥಿತವಾಗಿ, ತುಂಬ ಸಿಸ್ಟಮೆಟಿಕಲಿ ಈ ಎಲ್ಲ ಬೋಧನೆಗಳನ್ನು, ವೇದಶಾಸ್ತ್ರದ ಬೋಧನೆಗಳನ್ನು ಬರೆದಿದ್ದಾರೆ ಅವರು. ಮತ್ತು ಅದರ ಅರ್ಥ ಏನಂದರೆ, ಸಿಸ್ಟಮೆಟಿಕಲಿ ಅಂದ್ರೆ ಈ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬೇರೆ ಬೇರೆ ಹಂತಗಳಿರುತ್ತೆ. ಸೊ ಆ ಎಲ್ಲ ಹಂತಗಳ ಅನುಸಾರವಾಗಿ ನಾವು ಏನೇನು ಪಾಲನೆ ಮಾಡಬೇಕು, ಏನೇನು ತಿಳ್ಕೋಬೇಕು, ಅದನ್ನು ಅವರು ಬರೆದಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ. ಸೊ ಈ ಥರ ಭಕ್ತಿ ವಿನೋದ್ ಠಾಕೂರರು ಮತ್ತು ಅವರ ಗ್ರಂಥಗಳನ್ನು, ಅವರ ಬರವಣಿಗೆಗಳನ್ನು ವೇದಶಾಸ್ತ್ರ ಸಮಾನವಾಗಿ ಗುರುತಿಸಲಾಗಿದೆ. ಸೊ ಇದರ ಅರ್ಥ ಏನು, ವೇದಶಾಸ್ತ್ರಗಳಲ್ಲಿ ಏನು, ವೇದಶಾಸ್ತ್ರಗಳು ಜ್ಞಾನದ ಮೇಲೆ ಅಧಿಕೃತ ಗ್ರಂಥಗಳು. ವೇದಶಾಸ್ತ್ರಕ್ಕಿಂತ ಹೆಚ್ಚಿನ ಜ್ಞಾನ ಯಾವುದೂ ಇಲ್ಲ. ಸೊ ಭಕ್ತಿ ವಿನೋದ್ ಠಾಕೂರರ ಬರವಣಿಗೆ, ಅವರ ಗ್ರಂಥಗಳನ್ನು ವೇದಶಾಸ್ತ್ರಗಳಿಗೆ ಸಮಾನವಾಗಿ ಹೋಲಿಸಲಾಗಿದೆ. ಸೊ ಅದು ಭಕ್ತಿ ವಿನೋದ್ ಠಾಕೂರರ ತುಂಬ ವಿಶೇಷವಾದ ಕೊಡುಗೆ ಅದು. ಸೊ ಇಷ್ಟು ದೊಡ್ಡ ಪರಿವಾರವನ್ನು ನೋಡ್ಕೊತ ಅವರು 100 ಗ್ರಂಥಗಳನ್ನು ಬರೆದರು.
ಆಮೇಲೆ 4:30 ಅವ್ರು ಏನು ಮಾಡ್ತಾಯಿದ್ರು, ಅವರು ಹರೇ ಕೃಷ್ಣ ಮಂತ್ರದ ಜಪ ಮಾಡ್ತಾಯಿದ್ರು. ಸೊ 7:30 ತನಕ. ಆಮೇಲೆ 7:30 8:00 ಅವರು ಅಧ್ಯಯನ ಮಾಡ್ತಾಯಿದ್ರು. ಯಾಕಂದರೆ ಅಧ್ಯಯನ ಎಂದೂ ಮುಗಿಯಲ್ಲ, ಹೌದಲ್ಲ? ಜೀವನ ಪರ್ಯಂತ ನಾವು ಓದ್ತಾನೆ ಇರಬೇಕು, ಹೌದಾ? ಜ್ಞಾನದಕ್ಕೆ ಏನೋ ಯಾವುದೇ ಸೀಮೆ ಇಲ್ಲ. ಸೊ ಅವರು ಅಧ್ಯಯನ ಮಾಡ್ತಾಯಿದ್ರು. ಆಮೇಲೆ 8:30 9:00 ಏನು ಮಾಡ್ತಿದ್ರು ಅವರು ಎಲ್ಲ ಯಾರಾದರನ್ನು ಜನರನ್ನು ಭೇಟಿ ಆಗೋದಿದ್ರೆ ಭೇಟಿ ಆಗ್ತಾಯಿದ್ರು. ಯಾರೂ ಇರಲಿಲ್ಲ ಅಂದರೆ ತಮ್ಮ ಅಧ್ಯಯನವನ್ನು ಅವರು ಮುಂದುವರಿಸ್ತಾಯಿದ್ರು. ಅದಾದ ನಂತರ ಸೊ 9:00 ಸ್ವಲ್ಪ ಪ್ರಸಾದ ತಗೊಂಡು ತಮ್ಮ ಕೋರ್ಟ್ ವೇಷಭೂಷಣವನ್ನು ಧಾರಣೆ ಮಾಡಿ 9:55 ಬಿಡ್ತಾಯಿದ್ರು. ಅವ್ರ ಮನೆ ಬಿಟ್ಟು 10 ಗಂಟೆಗೆ ಅವರು ಏನು ಮಾಡ್ತಿದ್ರು, ಸೊ 10 ಗಂಟೆಗೆ ಮತ್ತೆ ಅವ್ರ ಕೋಟೆಗೆ ಮುಟ್ಟಿ ಅವರು ತಮ್ಮ ಕೆಲಸವನ್ನು ಆರಂಭ ಮಾಡ್ತಾಯಿದ್ರು. ಸೊ ಅದಾದ ನಂತರ ಮಧ್ಯಾಹ್ನ 1 ಗಂಟೆ ಅವ್ರಿಗೆ ಗ್ಯಾಪ್ ಇರ್ತಿತ್ತು. ಮತ್ತು ಸಾಯಂಕಾಲ ಬಂದು 5 ಗಂಟೆಗೆ ವಾಪಸ್ ಬಂದು ಅವರು ಪ್ರಚಾರ ಕಾರ್ಯಗಳಲ್ಲಿ ತೊಡಗ್ತಾಯಿದ್ರು. ಸೊ ಈ ಥರ ಪ್ರತಿದಿನ ಮತ್ತು ರಾತ್ರಿ ಸ್ವಲ್ಪ ಪ್ರಸಾದ ತೊಗೊಂಡು ಅವರು ಮಲ್ಕೊಂಡ್ಬಿಡ್ತಿದ್ರು. ಸೊ ಈ ಥರ ಪ್ರತಿದಿನ ಅವರು ಏನು ಮಾಡ್ತಾಯಿದ್ರು, ತಮ್ಮ ಇದನ್ನು ತುಂಬ ಅವರ ಜೀವನ ವಾಟ್ ಈಸ್ ದಟ್ ಶೆಡ್ಯೂಲ್ ಏನು ಇರ್ತೈತಲ್ಲ, ಅದನ್ನು ದಿನಚರ್ಯ ಅಂತೀವಲ್ಲ ನಾವು, ದಿನಚರ್ಯವನ್ನು ತುಂಬ ನಿಷ್ಠುರವಾಗಿ ಪಾಲನೆ ಮಾಡ್ತಾಯಿದ್ರು. ಸೊ ಅದನ್ನು ಪಾಲನೆ ಮಾಡಲಿಕ್ಕೆ ಈ ಟೈಮಿಗೆ ಇದನ್ನೇ ಅದನ್ನು ಪಾಲನೆ ಮಾಡಲಿಕ್ಕೆ ಅವರು ಜೇಬಿನಲ್ಲಿ ತಮ್ಮ ಒಂದು ಸಣ್ಣ ಕ್ಲಾಕ್ ಇಟ್ಕೋತಾಯಿದ್ರು ಅವರು. ಸೊ ನಾವು ವಾಚ್ ಅಂತೀವಲ್ಲ, ಸೊ ಅದನ್ನ ಇಟ್ಕೊಂಡು ಅದರ ಅನುಸಾರ ಅವರು ತುಂಬ ನಿಷ್ಠುರವಾಗಿ ಅದನ್ನು ಶೆಡ್ಯೂಲ್ ಸ್ಟ್ರಿಕ್ಟ್ಲಿ ಪಾಲನೆ ಮಾಡ್ತಾಯಿದ್ರು. ಸೊ ಈ ಥರ ಅವರು ಕಳೆದರು. ಮತ್ತು ಅವರ ಕೆಲಸದಲ್ಲಿ ನೌಕರಿ ಏನಂತೀವಲ್ಲ ನಾವು, ಅವ್ರ ಜಾಬ್ ಏನಿರ್ತಿತ್ತಲ್ಲ, ಸೊ ಅದರಲ್ಲಿ ಅವರ ಕೊಡುಗೆ ತುಂಬ ಇತ್ತು. ಸೊ ಉತ್ತರ ಭಾರತಕ್ಕೆ ಒಂದು ಸಲ ಬೃಂದಾವನ, ಗೋಕುಲ, ಮಥುರಾ ಬೃಂದಾವನಕ್ಕೆ ಅವರು ಯಾತ್ರೆಗೆ ಹೋದಾಗ ಸೊ ಆ ಟೈಮ್ನಲ್ಲಿ ಅಲ್ಲಿ ತುಂಬ ದರೋಡೆಕೋರರು ಇರ್ತಿತ್ತು. ಅವರನ್ನು ಏನು ಮಾಡಿದ್ರು, ಅವರು ಅರೆಸ್ಟ್ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸಿದರು. ಮತ್ತು ಒರಿಸ್ಸಾದಲ್ಲಿ ಒಬ್ಬ ಡೋಂಗಿ ಅವತಾರ ಇದ್ದ, ಬಿಸಕಸೇನ್ ಅಂತ ಹೇಳಿ. ಸೊ ಆ ಡೋಂಗಿ ಅವತಾರ ಈಗಲೂ ನಾವು ನೋಡ್ತೀವಲ್ಲ, ಎಷ್ಟೋ ಜನ ಅವ್ರೇನು ಅನ್ಕೋತಾರೆ, ನಾವು ಕೃಷ್ಣನ ಅವತಾರ ಅಥವಾ ರಾಮನ ಅವತಾರ ಅಥವಾ ನಾವು ಭಗವಂತನ ಅವತಾರ ಅಂಥೇಳಿ ಎಷ್ಟೋ ಬಾಬಾ, ಅಮ್ಮ, ಭಗವಾನ್ ಎಲ್ಲ ಈಗಿನ ಕಾಲದಲ್ಲಿ ಕಲ್ಕಿ, ಸೊ ಈಗಿನ ಕಾಲದಲ್ಲಿನೂ ಇದ್ದಾರೆ. ಅವರೆಲ್ಲರೂ ಸೊ ಎಷ್ಟೋ ಜನ ಡೋಂಗಿಗಳು. ಆ ಟೈಮ್ನಲ್ಲಿಯೂ ಈ ಥರ ಡೋಂಗಿ ಬಿಸಕ್ಸೇನ ಇದ್ದ. ಅವನು ಯೋಗಾಭ್ಯಾಸ ಮಾಡಿದ್ದ. ಅವನಲ್ಲಿ ಯೋಗ ಸಿದ್ಧಿಗಳಿದ್ದು. ಯೋಗ ಸಿದ್ಧಿಗಳಂದರೆ ಏನೇನೆಲ್ಲ ಪವಾಡ ಮಾಡ್ತಾರಲ್ಲ, ಮ್ಯಾಜಿಕ್ಸ್. ಸೊ ಆ ಥರ ಅವನು ಮಾಡ್ತಾಯಿದ್ದ. ಸೊ ಬಾಯಿಯಿಂದ ಬೆಂಕಿ ಹುಟ್ಟಿಸೋದು, ಈ ಥರ ಏನೇನೆಲ್ಲ ಮಾಡ್ತಾಯಿದ್ದ ಅವನು. ಸೊ ಅವನಿಂದ ಜನ ಪ್ರಭಾವಿತರಾಗಿಬಿಟ್ಟಿದ್ರು. ಅವನು ನಾನೇ ಕೃಷ್ಣನ ಅವತಾರ, ಮಹಾವಿಷ್ಣುನ ಅವತಾರ, ವಿಷ್ಣು ಅವತಾರ ಅಂಥೇಳಿ ಹೇಳ್ಕೊತಾ ಇದ್ದ. ಮತ್ತು ಅಲ್ಲಿ ಎಲ್ಲ ಸುತ್ತಮುತ್ತಲ ಹಳ್ಳಿ ಊರುಗಳಲ್ಲಿನ ಎಲ್ಲ ಹೆಂಗಸರ ಜೊತೆ ಅವನು ಏನು ಮಾಡ್ತಿದ್ದ, ರಾಸಲೀಲೆ ಮಾಡೋದು. ಸೊ ಈ ಥರ ಎಲ್ಲ ಅವನು ಮಾಡ್ತಾಯಿದ್ದ. ಆವಾಗ ಭಕ್ತಿ ವಿನೋದ್ ಠಾಕೂರರು ಏನು ಮಾಡಿದರು, ಆವಾಗ ಅವರ ಬಿಸಕ್ಸೇನ ಡೋಂಗಿ ಅವತಾರದ ಬಗ್ಗೆ ಎಷ್ಟೋ ಕಂಪ್ಲೇಂಟ್ಸ್ ಹೋದವು ಬ್ರಿಟಿಷರ ಸರ್ಕಾರಕ್ಕೆ. ಆ ಬ್ರಿಟಿಷರು ಏನು ಮಾಡಿದರು, ಈ ಭಕ್ತಿ ವಿನೋದ್ ಠಾಕೂರರಿಗೆ, ಕೇದಾರ್ನಾಥ್ ದತ್ ಅಂತೇಳಿ ಅವ್ರ ಹೆಸರಿತ್ತಲ್ಲ, ಅವರಿಗೆ ಇವನನ್ನು ಶಿಕ್ಷೆ ಕೊಡಲು ಏನು ಮಾಡಿದರು, ಅಪಾಯಿಂಟ್ ಮಾಡಿದರು. ಸೊ ಭಕ್ತಿ ವಿನೋದ್ ಠಾಕೂರರು ಅವನು ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ. 2 ಪೊಲೀಸ್ ಕಾನ್ಸ್ಟೇಬಲ್ ಕರ್ಕೊಂಡು ಹೋಗಿ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ. ಆವಾಗ
ಅವನೇನು ಮಾಡ್ತಾನೆ, ನನ್ನನ್ನೇನಾದರೂ ನೀವು ಶಿಕ್ಷೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ನಾನೇನು ಮಾಡ್ತೀನಿ, ನಿಮ್ಮ ಪರಿವಾರವನ್ನೇ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಅವನಲ್ಲಿ ಅಷ್ಟೆಲ್ಲ ಯೋಗ ಶಕ್ತಿಗಳಿದ್ದು ಅವನು. ಆದರೂ ಭಕ್ತಿ ವಿನೋದ್ ಠಾಕೂರ್ ಅವ್ರನ್ನ ಏನು ಮಾಡ್ತಾರೆ, ಅವನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಸೊ ಭಕ್ತಿ ವಿನೋದ್ ಠಾಕೂರ್ ಜೀವನದಲ್ಲಿ, ನಿಜ ಜೀವನದಲ್ಲಿ ತುಂಬ ತೊಂದರೆಗಳಾಗುತ್ತೆ. ಅವರ ಮಗಳಿಗೆ ಜ್ವರ ಬಂದು ಸಾಯುವ ಪರಿಸ್ಥಿತಿಯಲ್ಲಿ ಇರ್ತಾಳೆ. ಅವ್ರ ಹೆಂಡತಿ ಅವ್ರಿಗೆ ಹೇಳ್ತಾರೆ, ಸೊ ಯಾಕೆ ನೀನು ಇಷ್ಟೆಲ್ಲ ತೊಂದರೆ ತಗೋತಾ ಇದ್ದೀಯ, ಅವ್ನು ಬಿಟ್ಬಿಡು ಅಂಥೇಳಿ. ಆದರೂ ಭಕ್ತಿ ವಿನೋದ್ ಠಾಕೂರು ಬಿಡಲ್ಲ. ಅವರಿಗೆ ತುಂಬ ಆರೋಗ್ಯದ ತೊಂದರೆಗಳಾಗುತ್ತೆ. ಸೊ ಅವನನ್ನು ಏನು ಮಾಡ್ತಾರೆ, ಕೋರ್ಟಿಗೆ ಹಾಕಿ ಜೀವಾವಧಿ ಶಿಕ್ಷೆಯನ್ನು ಕೊಡಿಸ್ತಾರೆ. ಆವಾಗ ಒಂದು ಸಲ ಏನಾಗ್ಬಿಡುತ್ತೆ ಅಂದರೆ, ಈಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವನು ಎಲ್ಲೇ ಓದಿರ್ತಾನೆ, ಯೋಗಿಗಳ ಶಕ್ತಿ ಎಲ್ಲಿರುತ್ತೆ, ಅವರ ಈ ನಾವು ಅಂತೀವಿ ಜುಟ್ಟ ಅಂತೀವಲ್ಲ, ಸೊ ಅದರಲ್ಲಿರುತ್ತೆ ಅಂಥೇಳಿ ಅವ್ರು ಎಲ್ಲೇ ಓದಿರ್ತಾರೆ. ಸೊ ಅವನು ಹೋಗಿ ಆ ಅಧಿಕಾರಿ ಅವನ ಜುಟ್ಟ ಕಟ್ ಮಾಡಿಬಿಡ್ತಾನೆ. ಸೊ ಆವಾಗ ಭಕ್ತಿ ವಿನೋದ್ ಠಾಕೂರರಿಗೆ ಅವ್ರ ಮನೆಯಲ್ಲಿ ಆಗುತ್ತಿರುವ ಎಲ್ಲ ತೊಂದರೆಗಳು ಕಡಿಮೆ ಆಗ್ತವೆ. ಸೊ ಅಷ್ಟಾದರೂ ಭಗವಂತನ ಮೇಲೆ ಶ್ರದ್ಧೆ ಇಟ್ಟು ಅವ್ರು ಅವನಿಗೆ ಶಿಕ್ಷೆ ಕೊಡಿಸ್ತಾರೆ ಅವರು. ಸೊ ಅದು ಸ್ವಲ್ಪ ದಿನಗಳಾದ ನಂತರ ಅವನು ಆ ಯೋಗಿ ಅವನೇ ಆತ್ಮಹತ್ಯೆ ಮಾಡ್ಕೊಂಡು ಏನು ಮಾಡ್ತಾನೆ ಅವನು, ಸೊ ಅಲ್ಲಿ ಸತ್ತು ಹೋಗ್ತಾನೆ ಅವನು ಅಲ್ಲೇ ಜೈಲಿನಲ್ಲಿ. ಸೊ ಈ ಥರ ಅವರು ಒಂದು ಥರ ಕ್ಷತ್ರಿಯ ಧರ್ಮವನ್ನು ಸ್ಥಾಪನೆ ಮಾಡ್ತಾಯಿದ್ರು ಭಕ್ತಿ ವಿನೋದ್ ಠಾಕೂರ್ ಅವರು. ಅದ್ರ ಬಗ್ಗೆ ನಾವು ಇನ್ನೊಂದು ಸಲ ಬೇರೆ ಚರ್ಚೆ ಮಾಡೋಣ. ಆಮೇಲೆ ನಾವು ನೋಡ್ತೀವಿ ಭಕ್ತಿ ವಿನೋದ್ ಠಾಕೂರು ಗೋದ್ರೂಮದಲ್ಲಿ ಒಂದು ಮನೆ ಮಾಡಿಕೊಂಡು ಅಲ್ಲಿ ಅವರು ಒಂದಿಷ್ಟು ವರ್ಷ ವಾಸ ಮಾಡಿದ್ರು. ಅವರು ವಿಶೇಷವಾಗಿ ತಮ್ಮ ಕೊನೆಯ ಜೀವನವನ್ನು ಅಲ್ಲಿ ಕಳೆದ್ರು ಅವರು. ಗೋದ್ರೂಮ ಅಂದರೆ ಈಗ ಮಾಯಾಪುರ ಅಂತೀವಲ್ಲ, ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನ, ಅಲ್ಲಿ ಒಂದು ದ್ವೀಪ ಇದೆ, ಅದಕ್ಕೆ ಗೋದ್ರೂಮ್ ದ್ವೀಪ ಅಂತ ಹೇಳ್ತಾರೆ. ಸೊ ಅಲ್ಲಿ ಅವರು ಮನೆ ಕಟ್ಕೊಂಡು ಅಲ್ಲಿ ಅವರು ತುಂಬ ಆಧ್ಯಾತ್ಮಿಕ ಭಜನೆ ತಮ್ಮ ಜೀವನವನ್ನು ಮುಂದುವರಿಸಿದ್ರು ಅವರು. ಸೊ ಅಲ್ಲಿದ್ದಾಗ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನದ ಬಗ್ಗೆ ಅವರಿಗೆ ಒಂದು ಏನಾಗುತ್ತೆ, ಪ್ರೇರಣೆ ಸಿಗುತ್ತೆ ಅವ್ರಿಗೆ. ಸೊ ಅದರ ಅರ್ಥ ಏನಂದರೆ, ಆವಾಗ ಆ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನ ಎಲ್ಲ ಲೀಲಾ ಸ್ಥಾನಗಳು ಲುಪ್ತವಾಗಿಬಿಟ್ಟಿದ್ದು. ಸೊ ಜನ ಬೇರೆ ಕಡೆ ಎಲ್ಲೋ ಒಂದು ಜನ್ಮಸ್ಥಾನ ಅಂಥೇಳಿ ಅವರು ಆಚರಣೆ ಮಾಡ್ತಾಯಿದ್ರು. ಸೊ ಈಗ ನಾವು ನೋಡ್ತೀವಿ ಭಗವಂತ ಕೃಷ್ಣ 5000 ವರ್ಷ ಹಿಂದೆ ಬೃಂದಾವನಕ್ಕೆ, ಗೋಕುಲ ಮತ್ತು ಬೃಂದಾವನದಲ್ಲಿ ಬಂದು ಲೀಲೆಗಳನ್ನು, ಮಥುರಾ ದ್ವಾರಕಾದಲ್ಲಿ ಲೀಲೆಗಳನ್ನು ಮಾಡಿದ್ದರು. ಸೊ ಆ ಲೀಲಾ ಸ್ಥಾನಗಳು ಏನಾಗ್ಬಿಟ್ಟಿದ್ದು, 5000 ವರ್ಷ ಏನಾಗ್ಬಿಟ್ಟಿದ್ದು, ಎಲ್ಲ ಲುಪ್ತವಾಗಿಬಿಟ್ಟಿದ್ದು. ಸೊ ಆಗ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭು ತಮ್ಮ ಅನುಯಾಯಿಗಳು ಈ 6 ಗೋಸ್ವಾಮಿಗಳನ್ನು ಕಳಿಸಿ ಏನು ಮಾಡಿದರು, ಆ ಎಲ್ಲ ಲೀಲಾ ಸ್ಥಾನಗಳನ್ನು ಮತ್ತೆ ಸ್ಥಾಪನೆ ಮಾಡಿದರು. ಸೊ ನಾವು ನರೋತ್ತಮ್ ದಾಸ್ ಠಾಕೂರರ ಒಂದು ಗೀತೆಯಲ್ಲಿ ಕೇಳ್ತೀವಿ ನಾವು, ಈ ಛಾಯ್ ಗೋಸಾಯಿ ಜಬೆ ಬ್ರಜೆ ಕೊಯ್ಲೋ ಬಾಸ್, ರಾಧಾಕೃಷ್ಣ ನಿತ್ಯ ಲೀಲಾ ಕೊರಿಲೋ ಪ್ರಕಾಶ್ ಅಂತ ಹೇಳಿ. ಈ 6 ಗೋಸ್ವಾಮಿಗಳು ಈ ಬ್ರಜ ಅಂದರೆ ಈ ವೃಂದಾವನದಲ್ಲಿ, ಮಥುರಾ ವೃಂದಾವನದಲ್ಲಿ ವಾಸ ಮಾಡಿದ್ದಾಗ ಈ ಎಲ್ಲ ಲೀಲಾ ಸ್ಥಾನಗಳನ್ನು ಮತ್ತೆ ಪ್ರಕಾಶಿಸಿದರು ಅವರು, ಪ್ರಕಟ ಮಾಡಿದರು. ಸೊ ಸ್ಥಾಪನೆ ಮಾಡಿದರು ಅವರು. ಸೊ ಈಗ ನಾವು ವೃಂದಾವನ ಯಾತ್ರೆಗೆ ಹೋಗ್ತೀವಿ, ಭಗವಂತನ ಲೀಲಾ ಸ್ಥಳಗಳ ದರ್ಶನ ಮಾಡ್ತೀವಿ ಅಥವಾ ಪರಿಕ್ರಮ ಮಾಡ್ತೀವಿ. ಈ ಎಲ್ಲ ಭಗವಂತನ ಧಾಮದ ಯಾರ ಕೊಡುಗೆ ಇದು ಈ 6 ಗೋಸ್ವಾಮಿಗಳ ಕೊಡುಗೆ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ಜೀವ ಗೋಸ್ವಾಮಿ. ಮತ್ತು ಅವರು ಎಲ್ಲ ಭಗವಂತನ ದೇವಾಲಯಗಳನ್ನು ಸ್ಥಾಪನೆ ಮಾಡಿದರು ಅಲ್ಲಿ.
5,000 ವರ್ಷ ಹಿಂದೆ ವಜ್ರನಾಭ ಅಂಥೇಳಿ ಭಗವಂತನ ಮರಿಮೊಮ್ಮಗ ಅವನು. ಸೊ ಭಗವಂತನ ವಂಶದಲ್ಲಿ ಯದು ವಂಶದಲ್ಲಿ ಇರ್ತಾನ. ಆ ವಜ್ರನಾಭ ರಾಜ ಅವನು ಭಗವಂತನ ಎಷ್ಟೋ ಮಂದಿರಗಳನ್ನು, ವಿಗ್ರಹಗಳನ್ನು ಮತ್ತು ಮಂದಿರಗಳನ್ನು ಸ್ಥಾಪನೆ ಮಾಡಿದ್ದ. ಆದರೆ 5,000 ವರ್ಷ ಆದ ನಂತರ ಎಲ್ಲ ಲುಪ್ತವಾಗಿಬಿಟ್ಟಿದ್ದು, ಎಲ್ಲ ಮಂದಿರಗಳು ಹೋಗ್ಬಿಟ್ಟಿದ್ದು, ವಿಗ್ರಹಗಳನ್ನು ಎಲ್ಲೋ ಭೂಮಿಯಲ್ಲಿ ಸೊ ಲುಪ್ತವಾಗಿಬಿಟ್ಟಿದ್ದು. ಅದನ್ನೆಲ್ಲ ಮತ್ತೆ ಈ ಗೋಸ್ವಾಮಿಗಳು ಸ್ಥಾಪನೆ ಮಾಡಿದ್ದಾರೆ. ಅದೇ ಥರ ಚೈತನ್ಯ ಮಹಾಪ್ರಭುಗಳು 500 ವರ್ಷ ಹಿಂದೆನೇ ಬಂದು, ಚೈತನ್ಯ ಮಹಾಪ್ರಭುಗಳ ಕೃಷ್ಣ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದು ಈ ಸಂಕೀರ್ತನ ಲೀಲೆಯನ್ನು ಮಾಡಿ ಬೇರೆ ಬೇರೆ ಕಡೆ ಹೋಗಿದ್ದರು. ಆದರೆ ಆ ಲೀಲಾ ಸ್ಥಾನಗಳು, ಅವರ ಜನ್ಮಸ್ಥಾನನೂ ಏನಾಗ್ಬಿಟ್ಟಿತ್ತು, ಲುಪ್ತವಾಗಿಬಿಟ್ಟಿತ್ತು. ಸೊ ಅವಾಗ ಭಕ್ತಿ ವಿನೋದ್ ಠಾಕೂರ್ ಗೋದ್ರುಮ ದ್ವೀಪದಲ್ಲಿ ಅವರ ಮನೆಯ ಮೇಲೆ ನಿಂತು, ಬಾಲ್ಕನಿಯಲ್ಲಿ ನಿಂತು ಅವರು ಭಗವಂತನ ಮೇಲೆ ನಾಮಸ್ಮರಣೆ ಅಥವಾ ಧ್ಯಾನ ಮಾಡುವಾಗ ಅವರಿಗೆ ಈಗ ಜನ್ಮಸ್ಥಾನದ ಬಗ್ಗೆ ಅವರಿಗೆ ಏನಾಗುತ್ತೆ, ಒಂದು ಪ್ರಕಾಶ ಮೂಡುತ್ತೆ ಅವರಿಗೆ. ಸೊ ಅವರು ಆಗ ಅವ್ರೇನು ಮಾಡ್ತಾರೆ, ಆ ಗೌರ್ಮೆಂಟ್ ರೆಕಾರ್ಡ್ಸ್ನಲ್ಲಿ ಎಲ್ಲ ತೆಗೆದು ರಿಸರ್ಚ್ ಮಾಡ್ತಾರೆ. ಅವರು ಸಂಶೋಧನೆ ಮಾಡಿ ಸೊ ನಿಜವಾದ ಜನ್ಮಸ್ಥಾನ ಇದೆಯಲ್ಲ, ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನ, ಅದನ್ನು ಕಂಡುಹಿಡ್ತಾರೆ. ಮತ್ತು ಜಗನ್ನಾಥ ದಾಸ್ ಬಾಬಾಜಿ ಅಂಥೇಳಿ ಅವರೊಬ್ಬರ ಪ್ರಸಿದ್ಧ ನಮ್ಮ ಸಂಪ್ರದಾಯದಲ್ಲಿ ಆಚಾರ್ಯರು ಮತ್ತು ಭಗವಂತನ ಶುದ್ಧ ಭಕ್ತರು. ಸೊ ಅವರು ಆ ಟೈಮ್ನಲ್ಲಿ ಅವ್ರಿಗೆ 100ಕ್ಕಿಂತ ಹೆಚ್ಚು ವಯಸ್ಸಾಗಿರುತ್ತೆ. ಅವ್ರಿಗೆ ಕೂಡ್ಲಿಕ್ಕೆ ಬರ್ತಿರ್ಲಿಲ್ಲ ಅಥವಾ ಎದ್ದೇಳಲಿಕ್ಕೆ ಬರ್ತಿರ್ಲಿಲ್ಲ. ಅವರ ಶಿಷ್ಯ ಅವರನ್ನೇನೋ ಒಂದು ಬುಟ್ಟಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದ, ಆ ಥರ. ಸೊ ಅವರನ್ನು ಕರ್ಕೊಂಡು ಬಂದು ಆ ಸ್ಥಾನದಲ್ಲಿ ತೋರಿಸ್ತಾರೆ. ಅವರು ಇಷ್ಟು ವಯೋವೃದ್ಧರಾಗಿರ್ತಾರೆ, ಅಂದರೆ ವಯಸ್ಸಾಗಿರುತ್ತಂದ್ರೆ ಅವ್ರಿಗೆ ಅವ್ರ ಕಣ್ಣುಗಳನ್ನು ಓಪನ್ ಮಾಡುವಷ್ಟು ಅವರಲ್ಲಿ ಶಕ್ತಿ ಇರಲ್ಲ. ಸೊ ಅಂಥ ವ್ಯಕ್ತಿ ಏನು ಮಾಡ್ತಾರೆ, ಆ ಜನ್ಮಸ್ಥಾನಕ್ಕೆ ಅವ್ರು ಕರ್ಕೊಂಡು ಬಂದಾಗ ಅವರು ಉತ್ಸಾಹದಿಂದ ಎದ್ದು ನಿಂತು ಏನು ಹೇಳ್ತಾರೆ, ಇದೇ ಜನ್ಮಸ್ಥಾನ ಅಂತ ಹೇಳಿ ಹೇಳ್ತಾರೆ. ಸೊ ಈ ಥರ 3 ಪ್ರಮಾಣಗಳಿಂದ ಏನು ಮಾಡ್ತಾರೆ, ಅವರಿಗೆ ಪ್ರೇರಣೆ ಸಿಕ್ಕಿರುತ್ತೆ. ಒಂಥರ ಅಲ್ಲಿ ಒಂದು ಪ್ರಕಾಶ ಕಾಣಿಸುತ್ತೆ ಅವ್ರಿಗೆ, ಅದೊಂದು. ಮತ್ತು ಜಗನ್ನಾಥ ದಾಸ್ ಬಾಬಾಜಿ ಅವರ ಪ್ರಮಾಣ, ಮತ್ತು ಗೌರ್ಮೆಂಟ್ ರೆಕಾರ್ಡ್ಸ್ನಲ್ಲಿ, ಸರ್ಕಾರದ ಈ ರೆಕಾರ್ಡ್ಗಳಲ್ಲಿನೂ ಸಂಶೋಧನೆ ಮಾಡಿ ಈ ನಿಜವಾದ ಜನ್ಮಸ್ಥಾನವನ್ನು ಕಂಡುಹಿಡ್ತಾರೆ. ಅದಕ್ಕೆ ಅವರು ಎಷ್ಟೋ ವಿರೋಧ ಆಗುತ್ತೆ. ಯಾಕಂದರೆ ಈಗ ಎಷ್ಟೋ ಜನ ಈ ಅಪಸಂಪ್ರದಾಯದವ್ರು ಏನು ಮಾಡಿರ್ತಿರ್ತಾರೆ, ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನ ನಮ್ಮ ಕಡೆ ಇದೆ, ಇದು ನಾವು ನಿಜವಾದ ಜನ್ಮಸ್ಥಾನ ಅಂಥೇಳಿ ಅವರು ಅಲ್ಲಿ ಎಲ್ಲ ಜನರಿಗೆ ಪ್ರಚಾರ ಮಾಡ್ತಿರ್ತಾರೆ. ಯಾಕಂದರೆ ಅದರಿಂದ ಅವರು ತಮ್ಮ ದುಡ್ಡು ಗಳಿಸ್ತಿರ್ತಾರೆ ಅವರು. ಸೊ ಅವರೆಲ್ಲ ಇವರಿಗೆ ಭಕ್ತಿ ವಿನೋದ್ ಠಾಕೂರರಿಗೆ ವಿರೋಧ ಮಾಡ್ತಾರೆ. ಆದರೂ ಇವರು ತುಂಬ ಪ್ರಭಾವಶಾಲಿ, ತಮ್ಮ ಪ್ರಭಾವದಿಂದ ನಿಜ ಸ್ಥಾನವನ್ನು ಕಂಡುಹಿಡಿತಾರೆ. ಮತ್ತು ಎಲ್ಲ ಈ ಚೈತನ್ಯ ಮಹಾಪ್ರಭುಗಳ ಮತ್ತು ಅವರ ಭಕ್ತರ ಲೀಲಾ ಸ್ಥಾನಗಳನ್ನೆಲ್ಲ ಕಂಡುಹಿಡಿತಾರೆ ಅವರು. ಸೊ ಈ ಥರ ನಾವು ಈ ವ್ರಜಭೂಮಿ ಬೃಂದಾವನ ಏನಿದೆ, ಅದು ಎಲ್ಲ ಗೋಸ್ವಾಮಿಗಳ ಕೊಡುಗೆ. ಅದು ಇಟ್ ಈಸ್ ಅ ಗಿಫ್ಟ್ ಆಫ್ ಗೋಸ್ವಾಮೀಸ್. ಅದೇ ಥರ ಈ ಗೌರಮಂಡಲ ಭೂಮಿ ಅಂತ ಹೇಳ್ತೀವಿ ನಾವು, ಅಂದರೆ ಚೈತನ್ಯ ಮಹಾಪ್ರಭುಗಳ ಲೀಲೆ ಮಾಡಿದ ಸ್ಥಾನಗಳು, ಅದಕ್ಕೆ ಗೌರಮಂಡಲ ಭೂಮಿ ಅಂತ ಹೇಳ್ತೀವಿ. ಆ ಗೌರಮಂಡಲ ಭೂಮಿ ಯಾರ ಕೊಡುಗೆ? ಅದು ಭಕ್ತಿ ವಿನೋದ್ ಠಾಕೂರರ ಕೊಡುಗೆ ಅದು. ಸೊ ಅವರು ಅದಾದ ನಂತರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನೇನು ಮಾಡ್ತಾರೆ, ಗೌರಮಂಡಲ ಪರಿಕ್ರಮ, ಬ್ರಜಮಂಡಲ ಪರಿಕ್ರಮ ಅಂಥೇಳಿ ಪರಿಕ್ರಮ ಆರಂಭ ಮಾಡ್ತಾರೆ. ಈಗನೂ ಪ್ರತಿ ವರ್ಷ ನಮ್ಮ ಇಸ್ಕಾನ್ ಭಕ್ತರು ಏನು ಮಾಡ್ತಾರೆ, ಸೊ ಕಾರ್ತಿಕ್ನಲ್ಲಿ ಬ್ರಜಮಂಡಲ ಪರಿಕ್ರಮ ಮಾಡ್ತಾರೆ. ಭಗವಂತನ ಇಲ್ಲೆಲ್ಲ ಲೀಲಾ ಸ್ಥಳಗಳ ದರ್ಶನ ಮಾಡೋದು. ಅದೇ ಥರ ಗೌರಮಂಡಲ, ಗೌರ ಪೂರ್ಣಿಮಾ ಏನು ಈ ಹೋಳಿ ಹುಣ್ಣಿಮೆ ಇರುತ್ತಲ್ಲ, ಅದರ ಮುಂಚೆ ಅವಾಗ ಈ ಗೌರಮಂಡಲ ಪರಿಕ್ರಮ ಮಾಡ್ತಾರೆ, ಎಲ್ಲ ಲೀಲಾ ಸ್ಥಳಗಳ ದರ್ಶನ ಮಾಡ್ತಾರೆ. ಸೊ ಈ ಥರ ಮಾಡುವ ಪದ್ಧತಿ
ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರವರು ಆರಂಭ ಮಾಡಿದರು. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಭಕ್ತಿ ವಿನೋದ್ ಠಾಕೂರವರ ಶಿಷ್ಯರು ಮತ್ತು ಪ್ರಭುಪಾದರ ಗುರುಗಳವರು. ಸೊ ನಮ್ಮ ಸಂಸ್ಥಾಪಕ ಆಚಾರ್ಯರ ಶ್ರೀಲ ಪ್ರಭುಪಾದರ ಗುರುಗಳು. ಸೊ ಈ ಥರ ಪದ್ಧತಿಯನ್ನು ಆರಂಭ ಮಾಡ್ತಾರೆ. ಸೊ ಈ ಎಲ್ಲ ಗೌರಮಂಡಲ ಭೂಮಿ ಯಾರ ಕೊಡುಗೆ ಇದು ಭಕ್ತಿ ವಿನೋದ್ ಠಾಕೂರ್. ಮತ್ತು ಭಕ್ತಿ ವಿನೋದ್ ಠಾಕೂರರೇ 1905 ಏನು ಸರಸ್ವತಿ ಠಾಕೂರರನ್ನು ಈ ಮಾಯಾಪುರಕ್ಕೆ ಕಳಿಸ್ತಾರೆ ಅವರು. ಈಗ 1902ರಿಂದ 1905 ಅವರು ಭಕ್ತಿ ವಿನೋದ್ ಠಾಕೂರ್ ಅಲ್ಲಿ ತುಂಬ ವರ್ಷ ಅಲ್ಲಿ ವಾಸ ಮಾಡ್ತಾರೆ. 1902ರಿಂದ ಜಗನ್ನಾಥ್ಪುರಿಯಲ್ಲಿ ಅಲ್ಲಿ ಒಂದು ಅವರ ಭಜನ ಕುಟೀರ ಇದೆ. ಅಲ್ಲಿ ಅವರು ಭಜನ ಭಗವಂತನ ಮೇಲೆ ಧ್ಯಾನ ಭಜನ ಮಾಡಿದ ಒಂದು ಸ್ಥಾನ ಇದೆ. ಸೊ ಆ ಸ್ಥಾನದಲ್ಲಿ ಭಜನ ಕುಟೀರ ಇದೆ. ಆ ಸ್ಥಾನದಲ್ಲಿ ಅಲ್ಲಿ ಅವರು ಪ್ರಚಾರ ಭಕ್ತಿ ಮತ್ತು ಪ್ರಚಾರವನ್ನು ಮಾಡ್ತಾಯಿದ್ರು. ಸೊ ಅಲ್ಲಿಂದ ಸರಸ್ವತಿ ಠಾಕೂರರಿಗೆ ಏನು ಹೇಳ್ತಾರೆ, ನೀನು ಹೋಗಿ ಮಾಯಾಪುರದ ಸೇವೆ ಮಾಡು ಅಂಥೇಳಿ, ಧಾಮ ಸೇವಾ ಮಾಡು ಅಂಥೇಳಿ ಅಲ್ಲಿ ಕಳಿಸ್ತಾರೆ. ಸೊ 1905 ಇಲ್ಲಿ ಮಾಯಾಪುರಕ್ಕೆ ಬರ್ತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು. ಅಲ್ಲೇ ಬಂದು ಅವರು ಏನು ಮಾಡ್ತಾರೆ, ಅಲ್ಲಿಂದ ಅವರು ಯಾವಾಗಲೂ ಅಲ್ಲೇ ನಿವಾಸ ಮಾಡ್ತಾರೆ. ಅವರು 9 ವರ್ಷ ಶತಕೋಟಿ ನಾಮ ಜಪ ಯಜ್ಞ, 100 ಕೋಟಿ ನಾಮ ಜಪ ಮಾಡೋದರಲ್ಲಿ ತೊಡಗ್ತಾರೆ. ಅದಕ್ಕೆ 9.5 ವರ್ಷ ಆಗುತ್ತೆ ಅವ್ರಿಗೆ. ಸೊ ಆ ಥರ ಅವರಿಗೆ ಆದೇಶ ಕೊಟ್ಟು ಅವರಿಗೆ ಈ ಮಾಯಾಪುರ ಅಥವಾ ಗೌರಮಂಡಲ ಭೂಮಿಯನ್ನು ವಿಕಾಸ ಮಾಡಲಿಕ್ಕೆ ಅವರಿಗೆ ಕಳಿಸ್ಕೊಡ್ತಾರೆ. ಸೊ ಇದು ಭಕ್ತಿ ವಿನೋದ್ ಠಾಕೂರರ ಇವೆಲ್ಲ ಪ್ರಾಜೆಕ್ಟ್ಸ್ ಇವು. ಮತ್ತು ಅವರು ಕೊನೆಯ ಉಪದೇಶ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ. ಸೊ ಭಕ್ತಿ ವಿನೋದ್ ಠಾಕೂರರ ತಿರೋಭಾವ ಆಗೋದಕ್ಕಿಂತ ಮುಂಚೆ ಅವರು ಕೊನೆಯ ಉಪದೇಶ ಏನು ಕೊಟ್ಟಿರ್ತಾರೆ, ಈ ಧಾಮ ಸೇವಾ ಮಾಡಬೇಕು, ಮತ್ತು ಗ್ರಂಥಗಳನ್ನು ಮುದ್ರಣ ಮಾಡಬೇಕು, ಮತ್ತು ವರ್ಣಾಶ್ರಮ ಧರ್ಮವನ್ನು ಸ್ಥಾಪನೆ ಮಾಡಬೇಕು, ಮತ್ತು ಶುದ್ಧ ಭಕ್ತಿಯ ಪ್ರಚಾರ ಮಾಡಬೇಕು ಅಂಥೇಳಿ 4 ಉಪದೇಶ ಮಾಡಿರ್ತಾರೆ ಅವರು. ಸೊ ಈ ಥರ ಈ ಧಾಮದ ಸೇವೆ, ಧಾಮ ವಿಕಾಸ ಇದನ್ನೆಲ್ಲ ಭಕ್ತಿ ವಿನೋದ್ ಠಾಕೂರ ಹಮ್ಮಿಕೊಂಡ ಇವೆಲ್ಲ ಪ್ರಾಜೆಕ್ಟ್. ಅವರು ತಮ್ಮ ಮಗನಿಂದ ಇದನ್ನೆಲ್ಲ ನೆರವೇರಿಸಿದರು ಅವರು. ಸೊ ಈ ಥರ ಭಕ್ತಿ ವಿನೋದ್ ಠಾಕೂರರು ಏನು ಮಾಡಿದರು, ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನವನ್ನು ಕಂಡುಹಿಡಿದು ಅದನ್ನು ಗುರುತಿಸಿ ಅಲ್ಲಿ ಸ್ಥಾಪನೆ ಮಾಡಿದರು. ಮತ್ತು ಅಲ್ಲೇ ಒಂದು ದೇವಸ್ಥಾನವನ್ನು, ಭವ್ಯವಾದ ಮಂದಿರವನ್ನು ಅಲ್ಲಿ ಏನು ಮಾಡ್ತಾರೆ ಅವರು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಸ್ವಯಂ ತಾವೇ ಕಲ್ಕತ್ತಾದಲ್ಲಿ ಏನು ಮಾಡ್ತಾರೆ, ಪ್ರತಿಯೊಂದು ಮನೆಗೆ ಹೋಗಿ ಧನ ಸಂಗ್ರಹ ಮಾಡ್ತಾರೆ ಅದಕ್ಕೆ, ಅದನ್ನು ಆ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ. ಸೊ ಅಲ್ಲಿ ಆ ದೇವಸ್ಥಾನ ಇನ್ನೂ ಇದೆ, ಅದು ನಾವು ನೋಡ್ಬೋದು. ಅಲ್ಲಿ ಚೈತನ್ಯ ಮಹಾಪ್ರಭು ಮತ್ತು ಚೈತನ್ಯ ಮಹಾಪ್ರಭು ಹೆಂಡತಿ ವಿಷ್ಣುಪ್ರಿಯಾ ದೇವಿ ವಿಗ್ರಹ ಇದೆ ಅಲ್ಲಿ. ಸೊ ಇಲ್ಲಿ ಆ ಥರ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ ಅವರು. ಸೊ ಮತ್ತು ಹೀಗೆ ಈ ಆಂದೋಲನಕ್ಕೆ ಅವರ ಕೊಡುಗೆ ತುಂಬ ಇದೆ. ಅವರಿಗೆ 6 ಭಾಷೆಗಳು ಬರ್ತಿತ್ತು, ಒಡಿಯಾ, ಬಂಗಾಳಿ, ಮತ್ತು ಸಂಸ್ಕೃತ್, ಇಂಗ್ಲೀಷ್, ಉರ್ದು, ಹಿಂದಿ. ಸೊ ಈ ಥರ ಇನ್ನೂ ಎಷ್ಟೋ ಭಾಷೆಗಳು ಅವ್ರಿಗೆ ಬರ್ತಾಯಿದ್ದು. ಇವು ಪ್ರಮುಖವಾಗಿ 6 ಭಾಷೆಗಳು. ಯಾಕಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರೆಲ್ಲ ಗೀತೆಗಳನ್ನು ರಚನೆ ಮಾಡಿದ್ದಾರೆ. ಬ್ರಜಬೋಲಿ ಅಂಥೇಳಿ ಆ ಥರ ಭಾಷೆಯಲ್ಲಿ ಒಂದು ಗೀತೆಗಳನ್ನು ಬರೆದಿದ್ದಾರೆ ಅವರು. ಸೊ ಅವರು ಒಂದು ಕಡೆ ತುಂಬ ಚೆನ್ನಾಗಿದೆ, ಅದನ್ನು ನಾನು ಓದಿ ಕನ್ನಡದಲ್ಲಿ ಹೇಳ್ತೀನಿ. ಸೊ ಅದು ಇಂಗ್ಲೀಷ್ನಲ್ಲಿದೆ. ಸಜ್ಜನ ತೋಷಣಿ ಅಂಥೇಳಿ ಒಂದು
ಸಜ್ಜನ ತೋಷಣಿ ಅಂತೇಳಿ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ರು ಅವರು. ಅದು ಬಂಗಾಲಿ ಭಾಷೆಯಲ್ಲಿತ್ತು. ಮತ್ತು ಇನ್ನೊಂದು ಹಾರ್ಮೋನಿಸ್ಟ್ ಅಂತೇಳಿ ಇಂಗ್ಲೀಷ್ನಲ್ಲಿ ಅವರು ನಡೆಸ್ತಾ ಇದ್ರು. ಸೊ ಆ ಸಜ್ಜನ ತೋಷಣಿಯಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳ ಆಂದೋಲನದ ಬಗ್ಗೆ ಭವಿಷ್ಯವಾಣಿ ಮಾಡಿದ್ದಾರೆ ಅವರು. ಸೊ ಅದನ್ನು ನಾನು ಇಲ್ಲಿ ಓದ್ತೀನಿ ಇಂಗ್ಲೀಷ್ನಲ್ಲಿ, ಆಮೇಲೆ ಕನ್ನಡದಲ್ಲಿ ಅನುವಾದ ಮಾಡೋಣ. ದ ಧರ್ಮ ಪ್ರೀಚ್ಡ್ ಬೈ ಚೈತನ್ಯ ಮಹಾಪ್ರಭು ಈಸ್ ಯೂನಿವರ್ಸಲ್ ಆ್ಯಂಡ್ ನಾಟ್ ಎಕ್ಸ್ಕ್ಲೂಸಿವ್. ಅಂದರೆ ಚೈತನ್ಯ ಮಹಾಪ್ರಭುಗಳು ಪ್ರಚಾರ ಮಾಡಿದ ಧರ್ಮ ಏನಿದೆ, ಈ ಸಂಕೀರ್ತನ ಧರ್ಮ ಏನಿದೆ ಅಲ್ಲ, ಅದು ವೈಶ್ವಿಕ ಆಗಿದೆ, ಯೂನಿವರ್ಸಲ್ ಅಂತ ಹೇಳ್ತೀವಲ್ಲ. ಅಂದರೆ ಅದು ಬರೀ ಒಂದು ದೇಶ, ಒಂದು ಸಮುದಾಯ, ಒಂದು ರಾಜ್ಯ ಅಥವಾ ಒಂದು ಜನಾಂಗದವರಿಗೆ ಸೇರಿದ್ದಲ್ಲ. ಅದು ಪೂರ ಎಲ್ಲ ಬ್ರಹ್ಮಾಂಡದ ಎಲ್ಲ ಜೀವಿಗಳಿಗೂ ಅದು ಅನ್ವಯ ಆಗುತ್ತೆ. The principle of Kirtana as the future church of the world invites all classes of men without distinction of caste or clan to the highest cultivation of the spirit. ಸರ್ವೋಚ್ಚ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಅಥವಾ ವಿಕಾಸಕ್ಕೆ ಏನು ಸೊ ಬೆಳವಣಿಗೆಗಳ ವಿಕಾಸಕ್ಕಾಗಿ ಏನು ಮಾಡಬೇಕು? ಸೊ ಚೈತನ್ಯ ಮಹಾಪ್ರಭುಗಳ ಈ ಆಂದೋಲನ ಕೀರ್ತನ ಧರ್ಮ ಏನಿದೆ ಅಲ್ಲ, ಸಂಕೀರ್ತನ ಧರ್ಮ ಜಗತ್ತಿನ ಎಲ್ಲ ಜನಾಂಗಗಳನ್ನು ಅಂದರೆ ಆಮಂತ್ರಣ ಮಾಡುತ್ತೆ ಅಂಥೇಳಿ ಹೇಳ್ತಾರೆ. ದಿಸ್ ಚರ್ಚ್ ಇಟ್ ಅಪಿಯರ್ಸ್ ವಿಲ್ ಸ್ಪ್ರೆಡ್ ವರ್ಲ್ಡ್ ವೈಡ್ ಆ್ಯಂಡ್ ರಿಪ್ಲೇಸ್ ಆಲ್ ಸೆಕ್ಟೇರಿಯನ್ ಚರ್ಚಸ್ ವಿಚ್ ಎಕ್ಸ್ಕ್ಲೂಡ್ ಔಟ್ಸೈಡರ್ಸ್ ಫ್ರಮ್ ದ ಪ್ರೆಸಿಂಗ್ಸ್ ಆಫ್ ದ ಮಸ್ಕ್ ಚರ್ಚ್ ಆರ್ ಟೆಂಪಲ್. ಸೊ ಈ ಧರ್ಮ ಏನಿದೆ ಅಲ್ಲ, ಇದು ಜಗತ್ತಿನಾದ್ಯಂತ ಹರಡುತ್ತೆ ಅಂತ ಹೇಳಿದ್ದಾರೆ. ಇದನ್ನು ಬರೆದಾಗ ಭಕ್ತಿವಿನೋದ್ ಠಾಕೂರ್ ಬರೆದಾಗ ಇನ್ನೂ ಭಾರತದ ಹೊರಗಡೆ ಈ ಕೃಷ್ಣ ಭಕ್ತಿ ಅಥವಾ ಕೃಷ್ಣ ಸಂಕೀರ್ತನೆಯ ಪ್ರಚಾರ ಆಗಿರಲಿಲ್ಲ. ನಮಗೇನಾಗಿದೆ ಈಗ ಗೊತ್ತಿದೆ. ಪ್ರಭುಪಾದರು ಏನು ಮಾಡಿದರು, 1965 ಹೋಗಿ ಎಲ್ಲ ಕಡೆ ಇದನ್ನು ಪ್ರಚಾರ ಮಾಡಿದರು. ಆದರೆ ಭಕ್ತಿವಿನೋದ್ ಠಾಕೂರ್ ಇದನ್ನು ಬರಿತಾ ಇದ್ದಾಗ ಏನಾಗಿತ್ತು, ಇನ್ನೂ ಹೊರಗಡೆ ಪ್ರಚಾರ ಆಗಿರಲಿಲ್ಲ. ಆದರೆ 500 ವರ್ಷಗಳ ಹಿಂದೆನೇ ಚೈತನ್ಯ ಮಹಾಪ್ರಭು ಭವಿಷ್ಯವಾಣಿ ಮಾಡಿದರು. ಪೃಥ್ವೀತೆ ಯತ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೈವೇ ಮೋರನಾಮ ಅಂಥೇಳಿ ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡಿದರು. ಆದರೆ ಇನ್ನೂವರೆಗೂ ಅದು ಆಗಿರಲಿಲ್ಲ. ಭಕ್ತಿವಿನೋದ್ ಠಾಕೂರರ ಸಮಯದಲ್ಲೂ ಅದು ಆಗಿರಲಿಲ್ಲ. ಆದರೂ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ಇದು ಪ್ರಚಾರ ಆಗುತ್ತಂಥೇಳಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ಯಾವಾಗ ಬರೆದ್ರೆ ಅಂದರೆ 1891 ಇದನ್ನು ಬರೆದ್ರು. 1891 ನಾ ಈಗೇನು ಆರ್ಟಿಕಲ್ ಓದ್ತಾ ಇದ್ದೀನಲ್ಲ ಅದನ್ನು. ಸೊ ಅವಾಗಿನ್ನೂ 1891 1965 ಆಲ್ಮೋಸ್ಟ್ 80 ವರ್ಷ. ಸೊ 80 ವರ್ಷ ಆದ ನಂತರ ಹೊರಗಡೆ ಏನೋ ಪ್ರಚಾರ ಆಯಿತು. ಸೊ ಈಗಲೇ ಏನು ಮಾಡ್ತಾ ಇದ್ದಾರೆ, ಭವಿಷ್ಯವಾಣಿ ಮಾಡ್ತಾ ಇದ್ದಾರೆ. ಸೊ ಇದು ಈ ಚೈತನ್ಯ ಮಹಾಪ್ರಭುಗಳ ಧರ್ಮ, ನಾಮ ಸಂಕೀರ್ತನೆಯ ಧರ್ಮ ಎಲ್ಲ ಕಡೆ ಜಗತ್ತಿನಾದ್ಯಂತ ಹರಡುತ್ತೆ. ಹರಡಿದಾಗ ಏನಾಗುತ್ತೆ, ಎಲ್ಲ ಸೆಕ್ಟೇರಿಯನ್ ಇವೆಲ್ಲ ಪಂಥೀಯ ಧರ್ಮಗಳಿದಾವಲ್ಲ, ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವೆಲ್ಲ ಅಂತೀವಲ್ಲ. ಹಿಂದೂ ಇದು ಚೈತನ್ಯ ಮತ್ತೆ ಅದು ವೈದಿಕ ಧರ್ಮ ಅದು. ಆದರೆ ಒಂಥರ ಈಗ ಏನಾಗ್ಬಿಟ್ಟಿದೆ, ಅದು ಸೆಕ್ಟೇರಿಯನ್ ಆಗಿಬಿಟ್ಟಿದೆ, ಅಂದರೆ ಪಂಥೀಯ ಆಗಿಬಿಟ್ಟಿದೆ. ಸೊ ಇವೆಲ್ಲ ಪಂಥಗಳು ಏನಾಗ್ಬಿಡುತ್ತೆ, ಅವು ಬಂದಾಗ್ಬಿಡುತ್ತೆ, ಅದನ್ನು ರಿಪ್ಲೇಸ್ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಲಾರ್ಡ್ ಚೈತನ್ಯ ಡಿಡ್ ನಾಟ್ ಅಡ್ವಾಂಟ್ ಹಿಮ್ಸೆಲ್ಫ್ ಟು ಲಿಬರೇಟ್ ಓನ್ಲಿ ಎ ಫ್ಯೂ ಮೆನ್ ಇನ್ ಇಂಡಿಯಾ. ಚೈತನ್ಯ ಮಹಾಪ್ರಭುಗಳ ಅವತಾರ ಸ್ವಲ್ಪ ಜನ, ಭಾರತದ ಸ್ವಲ್ಪ ಜನರ ಉದ್ಧಾರಕ್ಕಾಗಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾದರ್ ಹಿಸ್ ಮೇನ್ ಆಬ್ಜೆಕ್ಟಿವ್ ವಾಸ್ ಟು emancipate all living entities of all countries throughout the entire universe and to propagate the eternal dharma. ಸೊ ಚೈತನ್ಯ ಮಹಾಪ್ರಭುಗಳ ಉದ್ದೇಶ ಏನಾಗಿತ್ತು, ಜಗತ್ತಿನ ಎಲ್ಲ ದೇಶಗಳ ಎಲ್ಲ ಜನರನ್ನು ಅವರ ಮೋಕ್ಷಕ್ಕಾಗಿ ಅಥವಾ ಉದ್ಧಾರಕ್ಕಾಗಿ ಈ ಶಾಶ್ವತ ಧರ್ಮ, ಸನಾತನ ಧರ್ಮವನ್ನು
ಪ್ರಚಾರ ಮಾಡುವುದಾಗಿತ್ತು. ಲಾರ್ಡ್ ಚೈತನ್ಯ ಸ್ಟೇಟ್ಸ್ ಇನ್ ಶ್ರೀ ಚೈತನ್ಯ ಭಾಗವತ, ಇನ್ ಎವ್ರಿ ಟೌನ್, ಕಂಟ್ರಿ ಆ್ಯಂಡ್ ವಿಲೇಜ್ ಮೈ ನೇಮ್ ವಿಲ್ ಬಿ ಸಂಗ್. ನಾನು ಆ ಶ್ಲೋಕ ಹೇಳಿದೆ ಅಲ್ಲ, ಚೈತನ್ಯ ಭಾಗವತದಲ್ಲಿ 500 ವರ್ಷಗಳ ಹಿಂದೆನೇ ಚೈತನ್ಯ ಮಹಾಪ್ರಭು ಏನು ಹೇಳಿದರು, ಪ್ರತಿಯೊಂದು ನಗರ ಗ್ರಾಮದಲ್ಲಿ ಈ ನನ್ನ ನಾಮ ಸಂಕೀರ್ತನೆ ಆಗತ್ತೆ ಅಂತ ಹೇಳಿ. ದೇರ್ ಈಸ್ ನೋ ಡೌಟ್ ದಟ್ ದಿಸ್ ಅನ್ಕ್ವಶನೇಬಲ್ ಆರ್ಡರ್ ವಿಲ್ ಕಮ್ ಟು ಪಾಸ್. ಈ ಭವಿಷ್ಯವಾಣಿ ನಿಜವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳ್ತಾ ಇದ್ದಾರೆ. ಆಲ್ದೋ ದೇರ್ ಈಸ್ ಸ್ಟಿಲ್ ನೋ ಪ್ಯೂರ್ society of Vaishnavas, Lord Chaitanya's prophetic words will in few days come true, I am sure. So ಈಗ ಶುದ್ಧ ವೈಷ್ಣವ ಸಮಾಜ ಇಲ್ಲ, ಆದ್ರೂ ಕೆಲ ದಿನಗಳಲ್ಲಿ ಏನಾಗುತ್ತೆ, ಚೈತನ್ಯ ಮಹಾಪ್ರಭುಗಳ ಭವಿಷ್ಯವಾಣಿ ನಿಜವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕಂದರೆ ಆ ಟೈಮ್ನಲ್ಲಿ ಏನಿತ್ತು, ಯಾವುದೇ ಶುದ್ಧ ವೈಷ್ಣವ ಸಮಾಜ ಇರಲಿಲ್ಲ. ನಾನು ಹೇಳ್ತಾ ಇದ್ನಲ್ಲ, ಅಪಸಂಪ್ರದಾಯಗಳ ಏನೇನೆಲ್ಲ ಕಲಬರಿಕೆ ಮಾಡಿಬಿಟ್ಟಿದ್ರು ಅವರು. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ನಾವು ಶುದ್ಧವಾಗಿ ಕೃಷ್ಣ ಭಕ್ತಿಯನ್ನು ಮಾಡಬೇಕು. ಎಲ್ಲ ಮಿಶ್ರಣ ಮಾಡೋದರಿಂದ ಏನಾಗಿಬಿಡುತ್ತೆ, ಸೊ ಇವೆಲ್ಲ ನಮ್ಮ ಸಂಪ್ರದಾಯ ಅಪಸಂಪ್ರದಾಯ ಆಗಿಬಿಡುತ್ತೆ. ಸೊ ಈಗಿನ ಕಾಲದಲ್ಲಿ ಈಗೂ ತುಂಬ ಎಲ್ಲ ಮಿಶ್ರಣ ನಡೀತಾ ಇದೆ. ವೈ ನಾಟ್? ನಥಿಂಗ್ ಈಸ್ ಅಬ್ಸಲ್ಯೂಟ್ಲಿ ಪ್ಯೂರ್ ಇನ್ ದ ಬಿಗಿನಿಂಗ್, ಫ್ರಮ್ ಇಂಪರ್ಫೆಕ್ಷನ್ ಪ್ಯೂರಿಟಿ ವಿಲ್ ಕಮ್ ಅಬೌಟ್. ಸೊ ಯಾಕಾಗಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅವರು, ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಂದರೆ ಆರಂಭದಲ್ಲಿ ಯಾವುದೂ ಶುದ್ಧವಾಗಿರಲ್ಲ, ಏನೋ ಆಮೇಲೆ ಶುದ್ಧತೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವೆರಿ ಸೂನ್ ದ ಅನ್ಪ್ಯಾರಲಲ್ಡ್ ಪಾತ್ ಆಫ್ ಹರಿನಾಮ್ ಸಂಕೀರ್ತನ್ ವಿಲ್ ಬಿ ಪ್ರೊಪಗೇಟೆಡ್ ಆಲ್ ಓವರ್ ದ ಪ್ಲಾನೆಟ್. ಅತಿ ಶೀಘ್ರದಲ್ಲಿ ಈ ಅನ್ಪ್ಯಾರಲಲ್ಡ್ ಅಂದರೆ ಇದು ಹರಿನಾಮ ಸಂಕೀರ್ತನ ಏನು, ಅದಕ್ಕೆ ಸಮಾನವಾದ ಯಾವುದೇ ಧರ್ಮ ಇಲ್ಲ. ಇಂಥ ಅಸಮಾನವಾದ ಧರ್ಮ ಈ ವಿಶ್ವದಲ್ಲೆಲ್ಲ ಹರಡುತ್ತಂತ ಹೇಳಿ ಹೇಳ್ತಾರೆ. ಓ ಫಾರ್ ದ್ಯಾಟ್ ಡೇ ವೆನ್ ದ ಫಾರ್ಚುನೇಟ್ ಇಂಗ್ಲಿಷ್, ಫ್ರೆಂಚ್, ರಷ್ಯನ್, Prussian and American people will take up banners, mridangas and kartals and perform kirtana throughout their streets and towns. So ನಾನು ಆ ದಿನವನ್ನು ನೋಡಲು ಏನು ಮಾಡ್ತೀನಿ, ಹಂಬಲಿಸ್ತಾ ಇದ್ದೇನೆ, ಇಚ್ಛೆ ಪಡ್ತಾ ಇದ್ದೇನೆ. ಯಾವಾಗ ಆಂಗ್ಲರು, ಫ್ರೆಂಚರು, ರೂಸಿಗಳು ಮತ್ತು ಅಮೇರಿಕಾದವರು ಎಲ್ಲರೂ ಕೂಡಿ ಮೃದಂಗ ಕರ್ತಾಲ ತಗೊಂಡು ಪ್ರತಿಯೊಂದು ರಸ್ತೆಗಳಲ್ಲಿ ನಗರದಲ್ಲಿ ಏನು ಈ ಸಂಕೀರ್ತನೆಯನ್ನು ಮಾಡುವುದನ್ನು ನಾನು ನೋಡಬೇಕು ಅಂಥೇಳಿ ಅವರು ಇಚ್ಛೆ ಪಡ್ತಾರೆ. ವೆನ್ ವಿಲ್ ದ್ಯಾಟ್ ಡೇ ಕಮ್? ಯಾವಾಗ ಆ ದಿನ ಬರುತ್ತೆ? ಓ ಫಾರ್ ದ ಡೇ ವೆನ್ ವೆಸ್ಟರ್ನ್ ಫೇರ್ ಸ್ಕಿನ್ಡ್ ಮೆನ್ ಫ್ರಮ್ ಒನ್ ಸೈಡ್ ವೈಲ್ ಚಾಂಟಿಂಗ್ ಜಯ ಶಚಿನಂದನ ಕಿ ಜೈ ವಿಲ್ ಎಕ್ಸ್ಟೆಂಡ್ ದೇರ್ ಆರ್ಮ್ಸ್ ಆ್ಯಂಡ್ ಎಂಬ್ರೇಸಿಂಗ್ ದ ಡಿವೋಟೀಸ್ ಆಫ್ ಅವರ್ ಕಂಟ್ರಿ ಕಮಿಂಗ್ ಫ್ರಮ್ ಅನದರ್ ಸೈಡ್ ಟ್ರೀಟ್ ಅಸ್ ವಿತ್ ಬ್ರದರ್ಲಿ ಫೀಲಿಂಗ್ಸ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಒಂದು ಕಡೆ ಎಲ್ಲ ವಿದೇಶಿಯರು ಮತ್ತು ಇನ್ನೊಂದು ಕಡೆ ಭಾರತೀಯರು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತಾ ಒಬ್ಬರನ್ನೊಬ್ಬರನ್ನ ಆಲಿಂಗನ ಮಾಡುವ ದಿನ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆನ್ ಸಚ್ ಅ ಡೇ ದೇ ವಿಲ್ ಸೇ, ಓ ಡಿಯರ್ ಆರ್ಯನ್ ಬ್ರದರ್ಸ್, ವಿ ಹ್ಯಾವ್ ಟೇಕನ್ ಶೆಲ್ಟರ್ ಅಟ್ ದ ಲೋಟಸ್ ಫೀಟ್ ಆಫ್ ಲಾರ್ಡ್ ಚೈತನ್ಯ ಹೂ ಇಸ್ ದ ಓಷನ್ ಆಫ್ ಟ್ರಾನ್ಸೆಂಡೆಂಟಲ್ ಲವ್, ಕೈಂಡ್ಲಿ ಎಂಬ್ರೆಸಸ್. ಸೊ ಆ ದಿನ ಆ ವಿದೇಶಿಯರು ಏನು ಹೇಳ್ತಾರೆ, ಈ ಆರ್ಯ ವರ್ತದ ಸಹೋದರರೇ, ನಾವು ಚೈತನ್ಯ ಮಹಾಪ್ರಭುಗಳ ಚರಣ ಕಮಲದಲ್ಲಿ ಆಶ್ರಯವನ್ನು ಪಡೆದಿದ್ದೇವೆ, ಸೊ ನಮ್ಮನ್ನು ಸ್ವೀಕರಿಸಿರಿ ಅಂತ ಹೇಳಿ ಕೇಳ್ಕೊತಾರೆ ಅಂತ ಹೇಳ್ತಾರೆ. ವೆನ್ ವಿಲ್ ದ್ಯಾಟ್ ಡೇ ಕಮ್? ಆ ದಿನ ಯಾವಾಗ ಬರುತ್ತೆ? ದ್ಯಾಟ್ ಡೇ ವಿಲ್ ವಿಟ್ನೆಸ್ ದ ಹೋಲಿ ಟ್ರಾನ್ಸೆಂಡೆಂಟಲ್ ವೈಷ್ಣವ ಪ್ರೇಮ ಟು ಬಿ ದ ಒನ್ಲಿ ಧರ್ಮ. ಆ ದಿನ ಏನಾಗುತ್ತೆ, ಜಗತ್ತಿಗೆ ಎಲ್ಲ ತಿಳಿಯುತ್ತೆ, ಈ ಭಗವಂತನ ನಾಮ ಸಂಕೀರ್ತನೆಯ ಧರ್ಮ, ವೈಷ್ಣವ ಧರ್ಮ ಏನಿದೆ ಅಲ್ಲ, ಅದು ಒಂದೇ ನಿಜವಾದ ಧರ್ಮ ಅಂತ ಹೇಳಿ. ಆ್ಯಂಡ್ ಲೈಕ್ ರಿವರ್ಸ್ ಮೀಟಿಂಗ್ ದ ಓಷನ್, ಆಲ್ ನೆರೋ creeds will mix with the unlimited Vaishnava dharma. ಸೊ ಹೇಗೆ ಎಲ್ಲ ನದಿಗಳು ಸಮುದ್ರದಲ್ಲಿ ಬಂದು ಕೂಡುತ್ತೆ, ಅದೇ ಥರ
ಎಲ್ಲ ಪಂಥಗಳು ಬಂದು ಈ ವೈಷ್ಣವ ಧರ್ಮದಲ್ಲಿ ನಾಮ ಸಂಕೀರ್ತನೆ ಧರ್ಮದಲ್ಲಿ ಕೂಡುತ್ತವೆ ಅಂತ ಹೇಳಿ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ಭಕ್ತಿ ವಿನೋದ್ ಠಾಕೂರ್ ಅವರೇ ಹೇಳ್ತಾರೆ. ವೆನ್ ವಿಲ್ ದ್ಯಾಟ್ ಡೇ ಕಮ್, ಆ ದಿನ ಯಾವಾಗ ಬರುತ್ತೆ ಅಂತ ಹೇಳಿ ಭಕ್ತಿ ವಿನೋದ್ ಠಾಕೂರ್ ಅವರ ಅದನ್ನು ನೋಡುವ ಹಂಬಲಿಕೆಯನ್ನು ಇಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಥರ ಅವರು ಇದರ ಬಗ್ಗೆ ಈ ಹರೇ ಕೃಷ್ಣ ಸಂಕೀರ್ತನೆ ಆಂದೋಲನದ ಬಗ್ಗೆ, ಚೈತನ್ಯ ಮಹಾಪ್ರಭುಗಳ ಆಂದೋಲನೆಯ ಬಗ್ಗೆ ಭವಿಷ್ಯವಾಣಿಯನ್ನು ಮಾಡಿದರು. ಸೊ ಇವತ್ತಿನ ದಿನ ಅವರ ಆವಿರ್ಭಾವ ದಿನ. ಸೊ ಭಕ್ತಿ ವಿನೋದ್ ಠಾಕೂರರು ಅವರು ಒಂದ್ಸಲ ಹೇಳಿದರು, ನಾನು ನನ್ನ ಮಿಷನ್ ಏನಿದೆ, ಉದ್ದೇಶ ಏನಿದೆ, ಬಂದದ್ದು ಉದ್ದೇಶ, ಅದನ್ನು ಪೂರ್ತಿ ಮಾಡದೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವರ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಹೇಳಿದ್ರು ಅವರು. ಅದ್ರ ಬಗ್ಗೆ ನಮ್ಮ ಪ್ರಭುಪಾದರು ಒಂದು ವಾಕ್ಯ, ಅದನ್ನು ಒಬ್ಬ ಪ್ರಭುಪಾದರ ಶಿಷ್ಯರು ಪ್ರಭುಪಾದರಿಗೆ ನೆನಪು ಮಾಡಿಕೊಟ್ರು. ಈ ಥರ ಭಕ್ತಿ ವಿನೋದ್ ಠಾಕೂರ್ ಹೇಳಿ ಹೋಗಿದ್ದಾರಲ್ಲ ಅಂತ ಹೇಳಿ ಕೇಳಿದರು. ಆವಾಗ ಪ್ರಭುಪಾದರು ಹೇಳಿದರು, ಸೊ ಭಗವಂತನ ಭಕ್ತರು ಅಥವಾ ವೈಷ್ಣವರು ಏನು, ಅವರು ಸರ್ವಶಕ್ತಿಶಾಲಿಗಳು. ಅವರು ತಮ್ಮ ಆಂದೋಲನ, ಅವರ ಉದ್ದೇಶವನ್ನು ಅಥವಾ ಮಿಷನ್ನನ್ನು ಪೂರ್ತಿ ಮಾಡ್ಬೋದಿತ್ತು. ಆದರೂ ನಮ್ಮ ಮೇಲೆ ಕೃಪೆ ಮಾಡಿ ಏನು ಮಾಡಿದ್ದಾರೆ ಅವರು, ನಮಗೆ ಆ ಸೇವೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಚೈತನ್ಯ ಮಹಾಪ್ರಭು ಏನು ಹೇಳಿ ಪ್ರಭುಪಾದರು ಅವರ ಶಿಷ್ಯರಿಗೆ ಹೇಳಿದರು. ಹೇಗೆ ಅಂದರೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ನಾ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರನ್ನ, ಈ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಎಲ್ಲರನ್ನ ನಾನು ನಾಶ ಮಾಡಿದ್ದೀನಿ, ನೀನೇನು ಮಾಡಬೇಕು, ಬರೀ ನಿಮಿತ್ತವಾಗಬೇಕು ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾರೆ. ಅದೇ ಥರ ಈ ಎಲ್ಲ ದೊಡ್ಡ ಆಚಾರ್ಯರು ಏನು ಮಾಡ್ಬೋದು, ಒಂದೇ ಕ್ಷಣದಲ್ಲಿ ಈ ಜಗತ್ತನ್ನೆಲ್ಲ ಬದಲಾವಣೆ ಮಾಡ್ಬೋದು. ಅವರಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಇನ್ನೊಂದು ಗೀತೆಯಲ್ಲಿ ಒಬ್ಬ ವೈಷ್ಣವ ಕವಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಬ್ರಹ್ಮಾಂಡ ತಾರಿತೆ ಶಕ್ತಿ, ಬ್ರಹ್ಮಾಂಡ ತಾರಿತೆ ಶಕ್ತಿ ಅಂದರೆ ಬ್ರಹ್ಮಾಂಡವನ್ನು ಉದ್ಧಾರ ಮಾಡುವಷ್ಟು ಶಕ್ತಿ ಈ ಎಲ್ಲ ದೊಡ್ಡ ದೊಡ್ಡ ಆಚಾರ್ಯಗಳಲ್ಲಿ ಇರುತ್ತೆ. ಸೊ ಆದರೆ ಅವರು ನಮಗೂ ಒಂದು ಸ್ವಲ್ಪ ಸೇವೆ ಇರಲಿ, ಭಗವಂತನ ಸೇವೆ ಇರಲಿ, ಭಗವಂತನ ಪ್ರಚಾರ ಆಂದೋಲನದಲ್ಲಿ ನಾವು ಸೇವೆ ಮಾಡ್ಬೇಕಂತ ಹೇಳಿ ನಮಗೆ ಸೇವೆ ಬಿಟ್ಟು ಹೋಗ್ತಾರೆ ಅವರು. ಸೊ ಕೃಷ್ಣನೇ ಎಲ್ಲರನ್ನು ಕೊಲ್ಲಬೇಕಾಗಿದ್ರೆ ಅರ್ಜುನ ಮಾಡೋದೇನು, ಹೌದಲ್ಲ? ಅದಕ್ಕೋಸ್ಕರ ಅರ್ಜುನನಿಗೂ ಒಂದು ಸ್ವಲ್ಪ ಕೆಲಸ ಕೊಡ್ತಾರೆ ಕೃಷ್ಣ ಕುರುಕ್ಷೇತ್ರ ರಣಭೂಮಿಯಲ್ಲಿ. ಅದೇ ಥರ ನಮಗೂ ಏನು ಈ ಪ್ರಚಾರ ಆಂದೋಲನದಲ್ಲಿ ಸೇವೆ ಮಾಡಲು ಏನು ಈ ಆಚಾರ್ಯರು ಏನೋ ಅವಕಾಶ ಮಾಡಿಕೊಡ್ತಾರೆ. ಸೊ ಇಲ್ಲಾಂದರೆ ಅವರು ತುಂಬ ಶಕ್ತಿಶಾಲಿಗಳು. ಸೊ ಅದಕ್ಕೋಸ್ಕರ ನಮ್ಮ ಪ್ರಚಾರ ಮಾಡೋದು ದೂರ, ನಮಗಾದರೂ ನಮ್ಮ ಭಕ್ತಿಯನ್ನಾದರೂ ನಾವು ಏನು ಮಾಡಬೇಕು, ವಿಕಾಸ ಮಾಡಲಿಕ್ಕೆ, ಪಾಲನ ಪೋಷಣೆ ಮಾಡಲಿಕ್ಕೆ ನಮಗೆ ಅವರಿಂದ ಶಕ್ತಿಯನ್ನು ಪಡಿಬೇಕು, ನಾವು ಆಧ್ಯಾತ್ಮಿಕ ಶಕ್ತಿಯನ್ನು. ಸೊ ಆ ಥರ ಭಕ್ತಿ ವಿನೋದ್ ಠಾಕೂರ್ ಯಾರು, ಗೌರಶಕ್ತಿ ಸ್ವರೂಪಾಯ, ಚೈತನ್ಯ ಮಹಾಪ್ರಭುಗಳ ಶಕ್ತಿ ಅವರಲ್ಲಿತ್ತು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅವರಿಗೆ ಪ್ರಾರ್ಥನೆ ಮಾಡಬೇಕು, ನಮಗೂ ಸ್ವಲ್ಪ ಶಕ್ತಿ ಕೊಡಿ, ಆಧ್ಯಾತ್ಮಿಕ ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಯಲು ಅಂತ ಹೇಳಿ ಇವತ್ತಿನ ದಿನ. ಸೊ ಈ ಥರ ನಾವು ಪ್ರಾರ್ಥನೆ ಮಾಡ್ಬೋದು ಅವರಿಗೆ. ದೇ ಆರ್ ಸ್ಟಿಲ್ ಆಫರಿಂಗ್, ಐ ಥಿಂಕ್ ವಿ ಕ್ಯಾನ್ ಚಾಂಟ್. ಯು ಆರ್ ಕೆಪ್ಟ್ ಫಾರ್ ಆಫರಿಂಗ್ ನಾವು. ಏನು ಮಾಡಿದರು, ಪ್ರಚಾರ ಮಾಡಿದರು. ಮತ್ತು ಇನ್ನೊಂದು, ಅವರು ಮ್ಯಾಜಿಸ್ಟ್ರೇಟ್ ಇರ್ತಾರಲ್ಲ, ಜಗನ್ನಾಥಪುರಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾಗ ಜಗನ್ನಾಥ ಅಂದರೆ ಕೃಷ್ಣ ಅವರ ಕನಸಿನಲ್ಲಿ ಬಂದು ಏನು ಹೇಳ್ತಾನೆ, ಐ ಡಿಡ್ ನಾಟ್ ಬ್ರಿಂಗ್ ಯು ಟು ಪುರಿ ಟು ಎಕ್ಸಿಕ್ಯೂಟ್ ಲೀಗಲ್ ಮ್ಯಾಟರ್ಸ್ ಬಟ್ ಟು ಎಸ್ಟಾಬ್ಲಿಷ್ ವೈಷ್ಣವ ಸಿದ್ಧಾಂತ. ಭಗವಂತ ಅವ್ರಿಗೆ ಏನು ಹೇಳ್ತಾನೆ, ನಿನ್ನನ್ನು ಬರೀ ಈ ಲೀಗಲ್ ಮ್ಯಾಟರ್ಸ್, ಈ ನ್ಯಾಯಾಲಯದ ಕೆಲಸ ಕಾರ್ಯಗಳಲ್ಲಿ ತೊಡಗಲಿಕ್ಕೆ ನಿನಗೆ ನಾನು ಈ ಜಗನ್ನಾಥಪುರಿಗೆ ತೊಗೊಂಡು ಬರಲಿಲ್ಲ. ನೀನೇನು ಮಾಡಬೇಕು, ವೈಷ್ಣವ ಅಥವಾ ಕೃಷ್ಣ ಭಕ್ತಿಯ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಕ್ಕೆ ನಿನ್ನನ್ನು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ. ಆದರೆ ಭಕ್ತಿ ವಿನೋದ್ ಠಾಕೂರಿಗೆ ಏನಾಗಿನ್ಸಿತ್ತು ಅವಾಗ, ಅವರು ಇಷ್ಟು
ಅಂದರೆ ಸುಸ್ತಾಗ್ಬಿಟ್ಟಿದ್ರಲ್ಲ, ಶುದ್ಧ ಭಕ್ತಿಯನ್ನು ಪ್ರಚಾರ ಮಾಡಿ 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 ಅದ್ರ ಬಗ್ಗೆ ಹೋರಾಟ ಮಾಡಿ ಮಾಡಿ, ಯಾಕಂದರೆ ಆ ಟೈಮ್ನಲ್ಲಿ ಎಲ್ಲರೂ ಏನು ಅಶುದ್ಧವಾದ ಕಲಬೆರಕೆಯ ಭಕ್ತಿಯನ್ನು ಮಾಡ್ತಾಯಿದ್ರು. ಕಲಬೆರಕೆಯ ಭಕ್ತಿ ಅಂದರೆ ಏನು? ನಾವು ಭಕ್ತಿ ಮಾಡ್ತಾ ಮಾಡ್ತಾ ಇಂದ್ರಿಯ ಭೋಗದಲ್ಲಿನೂ ತೊಡಗಿರೋದು. ಈಗ ನಾವೇನು ಹೇಳ್ತೀವಿ, ನೀವು ಹರೇ ಕೃಷ್ಣ ಮಂತ್ರ ಜಪ ಮಾಡಿ 4 ನಿಯಮಗಳನ್ನು ಪಾಲನೆ ಮಾಡಿ ಅಂತ ಹೇಳ್ತೀವಿ. ಏನೋ ಮಾಂಸ ಭಕ್ಷಣೆ ಮಾಡಬೇಡಿ ಅಂತ ಹೇಳ್ತೀವಿ. ಆದರೆ ಆ ಟೈಮ್ನಲ್ಲಿ ಬಂಗಾಳ ಮತ್ತು ಒಡಿಸ್ಸಾದಲ್ಲಿ ಏನು ಮಾಡ್ತಿದ್ರು, ಈ ಎಲ್ಲ ಸಹಜಿಯರು ಒಂದು ಕೈಯಲ್ಲಿ ಜಪಮಾಲೆ, ಇನ್ನೊಂದು ಕೈಯಲ್ಲಿ ಏನು ಫಿಶ್ ಬ್ಯಾಗ್, ಅಂದರೆ ಮಾರ್ಕೆಟ್ಗೆ ಹೋಗಿ ಫಿಶ್ ತೊಗೊಂಡು ಬರ್ತಿದ್ರು. ಸೊ ಫಿಶ್ ತಿನ್ನೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತಿದ್ರು ಅವರು. ಅಂದರೆ ಗಂಗಾರ ಪ್ರಸಾದ ಅಂತ ಹೇಳಿದೆ, ಗಂಗಾ ಮಾತೆಯ ಪ್ರಸಾದ ಅಂತ ಹೇಳಿ ತಿನ್ನೋದು. ಈ ಥರ ಇವೆಲ್ಲ ಅಶುದ್ಧ ಭಕ್ತಿಗಳು, ಭೋಗ ವಿಲಾಸದಲ್ಲಿ ತೊಡಗೋದು. ಈಗಿನ ಕಾಲದಲ್ಲಿ ಇಲ್ಲಿ ಎಲ್ಲರೂ ಭಾರತೀಯರು ಏನು ಟೀ ಕಾಫಿ ಕುಡಿತಾರಲ್ಲ, ಟೀ ಕಾಫಿ ಕುಡಿಯೋದು, ಈ ಚಿಕ್ಕಮಂಗ್ಳೂರು ಏರಿಯಾನಲ್ಲಿ ಕಾಫಿ ಕುಡಿಯೋದು. ನಾವು ಯಾರ ಮನೆಗೆ ಹೋದರೆ ಜನ ಕಾಫಿ ತಂದು ಕೊಡ್ತಾರೆ ನಮಗೆ. ಸೊ ಇವೆಲ್ಲ ಮಿಶ್ರ. ಅಥವಾ ಭಗವಂತನ ದೇವಸ್ಥಾನಕ್ಕೆ ಹೋಗಿ ಏನು ಮಾಡೋದು, ಭಕ್ತಿ ಮಾಡೋದು. ಈಗ ತೆಂಗಿನಕಾಯಿ ಹೊಡಿತಾರಲ್ಲ, ಹೊಡೆದು ಅದ್ರ ಜೊತೆ ಏನು ಮಾಡೋದು, ನನಗೆ ಇದನ್ನು ಕೊಡು, ಅದನ್ನು ಕೊಡು, ಇದನ್ನು ಕೊಡು, ಇಷ್ಟು ದೊಡ್ಡ ಲಿಸ್ಟು ಭಗವಂತನ ಮುಂದೆ ಲಿಸ್ಟು ವ್ಯಕ್ತಪಡಿಸೋದು. ಇದಕ್ಕೆ ಅಶುದ್ಧ ಭಕ್ತಿ ಅಂತ ಹೇಳ್ತಾರೆ. ಎಲ್ಲರೂ ಭಕ್ತಿ ಮಾಡ್ತಾರೆ, ಆದರೆ ಎಲ್ಲರೂ ಶುದ್ಧ ಭಕ್ತಿ ಮಾಡಲ್ಲ. ಅಹೈತುಕಿ ಭಕ್ತಿ ಮಾಡಲ್ಲ. ಅಹೈತುಕಿ ಅಂದರೆ ಹೇತು, ಯಾವುದೇ ಭೌತಿಕ ಹೇತು ಇರಲ್ಲ ಅದ್ರ. ಅದಕ್ಕೆ ಶುದ್ಧ ಭಕ್ತಿಗೆ ಅಹೈತುಕಿ ಭಕ್ತಿ ಅಂತ ಹೇಳ್ತಾರೆ. ಸೊ ಕೇವಲ ಭಕ್ತಿ, ಅನನ್ಯ ಭಕ್ತಿ, ಉತ್ತಮ ಭಕ್ತಿ ಅಂಥೇಳಿ ಬೇರೆ ಬೇರೆ ಶಬ್ದಗಳಿದೆ. ಸೊ ಅವರು ಭಕ್ತಿ ವಿನೋದ್ ಠಾಕೂರ್ ಅವರು ಹೋರಾಟ ಮಾಡಿ 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 ಅವರಿಗೆ ಸುಸ್ತಾಗ್ಬಿಟ್ಟಿರುತ್ತೆ. ಸೊ ಅವ್ರು ಹೇಳ್ತಾರೆ, ಯುವರ್ ಟೀಚಿಂಗ್ಸ್ ಹ್ಯಾವ್ ಬೀನ್ ಸಿಗ್ನಿಫಿಕೆಂಟ್ಲಿ ಡೆಪ್ರಿಸಿಯೇಟೆಡ್ and I lack the power to restore them. Much of my life has passed and I am otherwise engaged. So please send somebody from your personal staff so that I can start this movement. ಸೊ ಭಗವಂತನಿಗೆ ಏನು ಪ್ರಾರ್ಥನೆ ಮಾಡ್ತಾರೆ ಅವರು, ನನಗೆ ಇದ್ರ ಜೊತೆ ಹೋರಾಟ ಮಾಡಿ ಮಾಡಿ ಸುಸ್ತಾಗಿದೆ, ನಿನ್ನ ಪಾರ್ಷದರಲ್ಲಿ, ನಿನ್ನ ಸಂಗಡಿಗರಲ್ಲಿ ಒಬ್ಬರನ್ನ ಯಾರಾದ್ರೂ ಕಳಿಸು, ಅವರ ಸಹಾಯದಿಂದ ನಾನು ಈ ಆಂದೋಲನವನ್ನು ಮುಂದುವರಿಸ್ಬೋದು ಅಂಥೇಳಿ ಹೇಳ್ತಾರೆ. ಆವಾಗ ಅವ್ರ ಮನೆಯಲ್ಲಿ ಯಾರು ಹುಡ್ತಾರೆ, ಸಿದ್ಧಾಂತ ಸರಸ್ವತಿ ಠಾಕೂರ್, ಭಕ್ತಿ ಸಿದ್ಧಾಂತ, ಅವರೇ ಪ್ರಭುಪಾದರ ಗುರುಗಳವರು. ಅವರು ಹುಡ್ತಾರೆ. ತುಂಬ ಪ್ರಸಿದ್ಧ ಆಚಾರ್ಯ, ತುಂಬ ಶಕ್ತಿಶಾಲಿ ಆಚಾರ್ಯ. ಅವರು ಹುಡ್ತಾರೆ ಅವರು. ಮತ್ತು ಭಕ್ತಿ ವಿನೋದ್ ಠಾಕೂರ್ ಏನು ಮಾಡಿದರು, ಅವರು ಶುದ್ಧ ಭಕ್ತಿ ಪ್ರಚಾರ ಮಾಡಿದರು. ಆರಂಭದಲ್ಲಿ ಎಷ್ಟೋ ಜನ ಅವರ ಪ್ರಚಾರದಿಂದ ಪ್ರಭಾವಿತರಾದರು. ಅವರೆಲ್ಲ ಅಶುದ್ಧ ಭಕ್ತಿಯನ್ನು ಬಿಟ್ಟು ಶುದ್ಧ ಭಕ್ತಿಯಲ್ಲಿ ತೊಡಗಿದರು. ಎಲ್ಲ ಅದ್ವೈತವಾದ, ನಿರ್ವಿಶೇಷವಾದ, ನಿರಾಕಾರವಾದ ಇವನ್ನೆಲ್ಲ ಬಿಟ್ಟು ಶುದ್ಧ ಭಕ್ತಿಯಲ್ಲಿ ತೊಡಗಿದರು. ಆದರೂ ಆಮೇಲೆ ಮತ್ತೆ ಅವರು ಏನು ತಮ್ಮ ಹಳೆಯ ಹವ್ಯಾಸದಲ್ಲಿ ತೊಡಗಿಬಿಡ್ತಾರೆ. ಮತ್ತೆ ಅದೇ ರಾಗ ಅಂತ ಹೇಳಲ್ಲ, ಅದೇ ರಾಗ ಏನಂತಾರೆ ಕನ್ನಡದಲ್ಲಿ, ಅದೇ ರಾಗ ಅದೇ ಅದೇ ತಾಣ ಅಂತಾರಲ್ಲ, ತಾಳ, ಅದೇ ತಾಳ, ಅದೇ ರಾಗ ಅದೇ ತಾಳ. ಜನರು ಮತ್ತೆ ಅದರಲ್ಲೇ ತೊಡಗಿಬಿಡ್ತಾರೆ. ಸೊ ಈ ಥರ ಸುಸ್ತಾಗ್ಬಿಟ್ಟಿದ್ರು ಭಕ್ತಿ ವಿನೋದ್ ಠಾಕೂರ್ ಅವರು. ಅದಕ್ಕೋಸ್ಕರ ಅವರ ಮಗ ಅಥವಾ ಶಿಷ್ಯ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನು ಮಾಡಿದರು, ತುಂಬ ಖಡಕ್ಕಾಗಿ ಪ್ರಚಾರ ಮಾಡಿದರು. ಅವರು ತುಂಬ ಅಗ್ರೆಸಿವ್, ಸ್ಟ್ರಾಂಗ್ ಪ್ರೀಚಿಂಗ್, ತುಂಬ ಖಡಕ್ಕಾಗಿ ಪ್ರಚಾರ ಮಾಡಿದರು. ಸೊ ಈ ಥರ ಅವರ ಈ ಇಬ್ಬರಲ್ಲಿನೂ ಒಂಥರ ಏಕತೆ ಮತ್ತು ಭಿನ್ನತೆಯನ್ನು ನಾವು ನೋಡ್ಬೋದು. ಹೇಗೆ ಅಂದರೆ, ಸೊ ಭಕ್ತಿ ವಿನೋದ್ ಠಾಕೂರ್ ಏನು ತುಂಬ ಜನರ ಜೊತೆ ಅವರು ಏನು ಮಾಡ್ತಿದ್ರು, ತುಂಬ ಅವ್ರ ಜೊತೆ ಮಿಕ್ಸ್ ಆಗ್ತಿದ್ರು. ಅವ್ರ ಜೊತೆ ಮಿಕ್ಸ್ ಆಗ್ತಿದ್ರು.
ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಸಂಬಂಧದಿಂದ ನಡ್ಕೋತಾ ಇದ್ರು. ಸೊ ಈ ಥರ ಪ್ರಚಾರ ಮಾಡಲಿಕ್ಕೆ ಅವರು ಜನರ ಜೊತೆ ಸಂಬಂಧವನ್ನು ಸ್ಥಾಪನೆ ಮಾಡಿ ತುಂಬ ಮಧುರವಾಗಿ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನು ಮಾಡಿದರು? ತುಂಬ ಕಠೋರವಾಗಿ ಪ್ರಚಾರ ಮಾಡಿದರು. ಸೊ ಅದನ್ನು ನಾವು ನೋಡ್ತೀವಿ. ಸ್ವಲ್ಪ ಭಿನ್ನತೆ, ಒಬ್ಬರ ಆಚಾರ್ಯರಿಂದ ಅದರಲ್ಲಿ ಏಕತೆ ಮತ್ತು ಭಿನ್ನತೆಯನ್ನು ನಾವು ನೋಡ್ಬೋದು. ಸೊ ಈ ಥರ ಭಕ್ತಿ ವಿನೋದ್ ಠಾಕೂರ್ ಅವರು ಏನು ಮಾಡಿದರು? ಪ್ರಚಾರ ಮಾಡಿದರು. ಮತ್ತೆ ಇನ್ನೊಂದು ಕಡೆ ವರ್ಣನೆ ಆಗತ್ತೆ. ಈ ಭಕ್ತಿ ವಿನೋದ್ ಠಾಕೂರ್ ಅವ್ರ ಬಗ್ಗೆ ಹೇಗೆ ಭಕ್ತಿ ವಿನೋದ್ ಠಾಕೂರ್ ಅವರು ದೊಡ್ಡ ದೊಡ್ಡ ದೇವಿ ದೇವತೆಗಳಿಗಿಂತನೂ ಶ್ರೇಷ್ಠರಾಗಿದ್ದರು ಅವರು. ಅದರ ಬಗ್ಗೆ ವರ್ಣನೆ ಆಗತ್ತೆ. ಒಂದ್ಸಲ ಈ ಯಮಲೋಕದಲ್ಲಿ ಯಮರಾಜನ ದರ್ಬಾರದಲ್ಲಿ ಏನಾಗ್ತಾ ಇತ್ತು? ದೊಡ್ಡ ದೊಡ್ಡ ದೇವಿ ದೇವತೆಗಳು, ಸಂತರು ಎಲ್ಲರೂ ಅಲ್ಲಿ ಕೂಡಿ ಒಂದು ಭಗವದ್ಗೀತೆಯ ಶ್ಲೋಕದ ಮೇಲೆ ಚರ್ಚೆ ಮಾಡ್ತಾ ಇದ್ರು. ಯಾವ ಶ್ಲೋಕ? 9ನೇ ಅಧ್ಯಾಯದ 30ನೇ ಶ್ಲೋಕ. ಸೊ 9ನೇ ಅಧ್ಯಾಯ 31ನೇ ಶ್ಲೋಕ ಅದು. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೇಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳಿ. ಸೊ ಅದರಲ್ಲಿ ಏನು ಹೇಳಿದ್ದಾರೆ? ಕೃಷ್ಣ ಏನು ಹೇಳಿದ್ದಾನೆ? ಯಾರು ನನ್ನ ಭಕ್ತಿಯಲ್ಲಿ ತೊಡಗಿರ, ಅದರ ಹಿಂದಿನ ಶ್ಲೋಕದಿಂದ ಅದರ ಅರ್ಥ ಮುಂದುವರಿಯುತ್ತೆ ಅದು. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದೆ? ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿಸ ಅಂತ ಹೇಳಿ. ಯು ವಾಂಟ್ ಟು ಟ್ರಾನ್ಸ್ಲೇಟ್ ದಿಸ್? आप बैठ सकते हो वो ट्रांसलेट करके. टेल दिस स्टोरी, इट्स गुड स्टोरी. Mataji also can do. She can do Hindi translation. You can do Hindi. You don't know much. Okay, you only do. So ಭಕ್ತಿ ವಿನೋದ್ ಠಾಕೂರ್ ಏನು ಮಾಡ್ತಾರೆ? ಆ ಶ್ಲೋಕದಲ್ಲಿ ಏನು ಹೇಳಿದೆ? ಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್. ಒಬ್ಬ ಭಕ್ತ ಯಾರು ಅನನ್ಯ ಭಕ್ತಿಯಲ್ಲಿ ತೊಡಗಿರ್ತಾನಲ್ಲ, ಒಂದೊಂದು ಸಲ ಪಾಪ ಕಾರ್ಯಗಳಲ್ಲಿ ದುರಾಚಾರದಲ್ಲಿ ತೊಡಗಿದ್ರೂ ಅವನನ್ನು ಸಾಧು ಅಂಥೇಳಿ ನಾವು ತಿಳ್ಕೊಬೇಕಂಥೇಳಿ ಕೃಷ್ಣ ಹೇಳ್ತಾರೆ. ಭಜತೆ ಸಾಧು ರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತ. ಯಾಕಂದರೆ ಅವನು ನಿಜವಾದ ಮಾರ್ಗವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಅದರಿಂದ ಅವನೇನಾಗ್ಬಿಡ್ತಾನೆ? ಶುದ್ಧ ಆಗ್ಬಿಡ್ತಾನೆ. ಸೊ ಆ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ? ಅತಿ ಶೀಘ್ರದಲ್ಲೇ ಅವನು, ಯಾಕಂದರೆ ಅವನು ಶುದ್ಧ ಭಕ್ತಿಯಲ್ಲಿ ತೊಡಗಿದ್ದಾನೆ, ಭಕ್ತಿ ಮಾರ್ಗದಲ್ಲಿ ತೊಡಗಿದ್ದಾನೆ. ಅದಕ್ಕೋಸ್ಕರ ಕ್ಷಿಪ್ರಂ ಭವತಿ ಧರ್ಮಾತ್ಮ, ಆ ಎಲ್ಲ ದುರ್ವ್ಯವಹಾರಗಳನ್ನು ಬಿಟ್ಟು ಅವನು ಧರ್ಮಾತ್ಮನಾಗ್ತಾನಂತ ಹೇಳ್ತಾನೆ ಅಂಥೇಳಿ ಕೃಷ್ಣ ಹೇಳ್ತಾನೆ. ಆದರೆ ಭಕ್ತಿ ಮಾಡುವ ಉದ್ದೇಶ ನಾವು ಬರೀ ಒಂದು ಧರ್ಮಾತ್ಮ ಆಗೋದು ಉದ್ದೇಶ ಭಕ್ತಿ ಮಾಡೋದಲ್ಲ. ಭಕ್ತಿ ಮಾಡೋದಕ್ಕಿಂತ ಧರ್ಮ ಅದಕ್ಕಿಂತ ಕೆಳಗಡೆ ಬರುತ್ತೆ. ಧರ್ಮವನ್ನು ಪಾಲನೆ ಮಾಡಿ 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 ಒಂದು ಭಗವಂತನ ಭಕ್ತರ ಭಗವಂತನ ಕೃಪೆ ಸಿಕ್ಕರೆ ಒಬ್ಬ ಡಿವೋಟಿ ಆಗ್ಬೋದು. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತ ಅಂತ. ಸೊ ಎಷ್ಟೋ ಜನ ಧರ್ಮವನ್ನು ಪಾಲನೆ ಮಾಡಿ ತಮ್ಮ ಜೀವನವನ್ನು ಪರಿಪೂರ್ಣ ಮಾಡುವಂಥ ಸಾವಿರಾರು ಜನರಲ್ಲಿ ಒಬ್ಬರು ಕೃಷ್ಣನನ್ನ ತಿಳ್ಕೊಬೋದು ಅಂತೆ. ಸೊ ಭಕ್ತಿ ಮಾಡುವ ಉದ್ದೇಶ ಧರ್ಮಾತ್ಮ ಆಗೋದಲ್ಲ. ಆ್ಯಕ್ಚುಲಿ ಧರ್ಮವನ್ನು ಪಾಲನೆ ಮಾಡುವುದು ಉದ್ದೇಶ ಏನು? ಕೊನೆ ಶುದ್ಧ ಭಕ್ತಿಯನ್ನು ಪಡೆಯೋದು. ಸೊ ಇದರಲ್ಲಿ ವಿರೋಧಾಭಾಸ ಆಗುತ್ತೆ. ಭಕ್ತಿ ಮಾಡೋದಕ್ಕಿದ್ರಿಂದ ಧರ್ಮಾತ್ಮ ಆಗ್ತಾನೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಈ ಶ್ಲೋಕದ ಮೇಲೆ ಎಲ್ಲ ಯಮರಾಜ, ಶಿವ, ನಾರದ, ಬ್ರಹ್ಮ ಇವರೆಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಯಾರಿಗೂ ತಿಳಿಯಲ್ಲ ಅದು. ಅವಾಗ ಅಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವ್ರು ಹೋಗ್ತಾರೆ ಅಲ್ಲಿ. ಸೊ ಅಲ್ಲಿ ಹೋಗಿ ಅವರು ಏನು ಹೇಳ್ತಾರೆ ಅಂದರೆ ಈ ಶ್ಲೋಕದ ನಿಜವಾದ ಅರ್ಥವನ್ನು ಹೇಳ್ತಾರೆ. ಅವ್ರು ಹೋದ ನಂತರ ಎಲ್ಲರೂ ಎದ್ದು ನಿಲ್ತಾರೆ. ಅಂದರೆ ಇವರಿಗೆ ತುಂಬ ಸನ್ಮಾನ ಕೊಡ್ತಾರೆ ಅವರು. ಸೊ ಸನ್ಮಾನ ಕೊಡ್ತಾರೆ ಅವರು.
ಅಲ್ಲಿ ಹೋಗಿ ಅವರು ಎಲ್ಲರೂ ಸನ್ಮಾನ ಕೊಟ್ಟ ನಂತರ ಎಲ್ಲರೂ ಕೂತ ನಂತರ ಇದ್ರ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ ನಂತರ ಸೊ ಭಕ್ತಿ ವಿನೋದ್ ಠಾಕೂರ್ ಅವ್ರು ಏನು ಹೇಳ್ತಾರೆ, ಇದರ ನಿಜ ಅರ್ಥವನ್ನು ಹೇಳ್ಕೊಡ್ತಾರೆ ಅವ್ರಿಗೆ. ಸೊ ಅಲ್ಲಿ ಧರ್ಮ ಅಂದರೆ ಏನು, ಅದು ಸನಾತನ ಧರ್ಮದ ಬಗ್ಗೆ ಹೇಳುತ್ತೆ. ಅದು ಧರ್ಮಾತ್ಮ ಅಂದರೆ ನಾನು ಒಂದು ಅಲ್ಲಿ ಅದ್ರ ಬಗ್ಗೆ ನಾನು ಅದನ್ನು ಓದ್ತೀನಿ ಸ್ವಲ್ಪ ಇಂಗ್ಲೀಷ್ನಲ್ಲಿ. So 12 Mahajan, many other exalted persons present, none of them resolve. ಆ ಪ್ರಶ್ನೆಯನ್ನು ನೋಡೋಣ. To assert that by performing exclusive bhajan a person will attain dharma and peace suggests that those states are lacking in bhakti, and that unalloyed bhakti, the ultimate pinnacle of dharma, is but a means for achieving such ends. Seeing Srila Bhakti Vinod Thakur arrive there, all the demigods rose from their seats as a gesture of respect and then presented their query to him. Srila Bhakti Vinod Thakur settled the issue by explaining that in this context saha refers to not to the sadhu but to one who, not being bewildered by the apparent abominable acts of surrendered devotee, still considers that devotee to be a sadhu. Zoom meeting is over again. ಅದರ ಹಿಂದಿನ ಶ್ಲೋಕದಲ್ಲಿ ಏನಿದೆ, ಹಿಂದಿನ ಶ್ಲೋಕ ಸಹ ಅಂತೇಳಿ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ ಅಂತೇಳಿ ಅದು ಎಂಡ್ ಆಗತ್ತದು. ಸಹ ಅಂದರೆ ಅವನು. ಸೊ ಅದರ ಅರ್ಥ ಏನು ಹೇಳ್ಕೊಡ್ತಾರಂದ್ರೆ, ಯಾರು ಈ ಭಕ್ತನನ್ನ ಸಾಧು ಅಂಥೇಳಿ ಒಪ್ಕೋತಾರೆ ಆ ವ್ಯಕ್ತಿ ಧರ್ಮಾತ್ಮ ಆಗ್ತಾನಂತೆ, ಶೀಘ್ರವಾಗಿ ಧರ್ಮಾತ್ಮ ಆಗ್ತಾನಂತೆ. ಅದರ ಅರ್ಥ ಅವರು ಕೊಡ್ತಾರೆ. ತಿಳಿತಾ? ಆ ಶ್ಲೋಕದಲ್ಲಿ ಏನು ಅನಿಸುತ್ತೆ, ಒಂದು ಅರ್ಥ ಏನು ಅನ್ಸುತ್ತಂದ್ರೆ, ಈ ಭಕ್ತಿಯಲ್ಲಿ ತೊಡಗಿದವರು ದುರಾಚಾರದಲ್ಲಿ ದುರ್ವ್ಯವಹಾರದಲ್ಲಿ ತೊಡಗಿದ್ರು ಭಕ್ತಿ ಮಾರ್ಗದಲ್ಲಿ ಇದ್ದವರು ಏನು ಅತಿ ಶೀಘ್ರವಾಗಿ ಧರ್ಮಾತ್ಮ ಆಗ್ತಾರಂತೆ. ಸೊ ಅದರಿಂದ ಏನು ಪ್ರಶ್ನೆ ಬರುತ್ತೆ, ಸೊ ಭಕ್ತಿಯ ಉದ್ದೇಶ ಏನಾಗ್ಬಿಡುತ್ತೆ, ಧರ್ಮಾತ್ಮ ಆಗೋದಾಗತ್ತೆ. ಆದರೆ ನಿಜವಾಗಿ ನಾವು ನೋಡಿದರೆ ಧರ್ಮವನ್ನು ಪಾಲನೆ ಮಾಡಿ ಕೊನೆಯ ಹಂತಕ್ಕೆ ಬರೋದು ಯಾವುದು, ಕೃಷ್ಣ ಭಕ್ತಿಗೆ. ಇದು ಸವೈ ಪುಂಸ ಪರೋ ಧರ್ಮ ಅಂತ ಹೇಳಿದೆ. ಕೃಷ್ಣ ಭಕ್ತಿ ಅಂದ್ರೆ ಏನು, ಸರ್ವೋಚ್ಚ ಧರ್ಮ ಅಂತ ಹೇಳಲಾಗಿದೆ. ಸೊ ಅದರಿಂದ ಧರ್ಮಾತ್ಮ ಆಗೋದಲ್ಲ, ಧರ್ಮದಿಂದ ನಾವೇನು ಹೋಗ್ಬೇಕು, ಕೃಷ್ಣ ಭಕ್ತಿಗೆ ಬರಬೇಕು. ಇದು ಒಂಥರ ವಿರೋಧಾಭಾಸ, ಅವರಲ್ಲಿ ಏನೋ ಸಂಶಯ ಇತ್ತು. ಸೊ ಅದಕ್ಕೆ ಏನು ಹೇಳ್ತಾರೆ, ಯಾರು ಕೃಷ್ಣ ಭಕ್ತಿಯಲ್ಲಿ ತೊಡಗಿರ್ತಾರಲ್ಲ ಅವರನ್ನ ಸಾಧು ಅಂತೇಳಿ ಒಪ್ಕೊಂಡ್ರು, ಅವ್ರು ದುರ್ವ್ಯವಹಾರ ಮಾಡಿದ್ರು ಅವರನ್ನ ಸಾಧು ಅಂತೇಳಿ ಯಾರು ಒಪ್ಕೋತಾರಲ್ಲ ಅವರು ಅತಿ ಶೀಘ್ರವಾಗಿ ಧರ್ಮಾತ್ಮ ಆಗ್ತಾರಂತ ಹೇಳಿ ಆ ಅರ್ಥವನ್ನ ಏನು ಆ ಶ್ಲೋಕಕ್ಕೆ ಕೊಡ್ತಾರೆ ಭಕ್ತಿ ವಿನೋದ್ ಠಾಕೂರ್ ಅವರು. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿ ನಿಗಚ್ಚತಿ ಅಂತೇಳಿ. ಸೊ ಈ ತರ ಹೋಪ್ ಯು ಅಂಡರ್ಸ್ಟುಡ್. ಸೊ ಈ ತರ ಇಲ್ಲಿ ವರ್ಣನೆ ಆಗುತ್ತೆ. ಸಹ ರೆಫರ್ಸ್ ನಾಟ್ ಟು ದ ಸಾಧು ಬಟ್ ಒನ್ ಹೂ, ನಾಟ್ ಬೀಯಿಂಗ್ bewildered by apparently abominable acts of a surrendered devotee, still considers that devotee to be a sadhu. He who considers quickly becomes righteous and attains lasting peace. Moreover, by not attempting to impose standards of worldly morality on a sadhu, he himself soon becomes a sadhu. Upon hearing this conclusive elucidation, the demigods offered obeisances to Srila Bhakti Vinod Thakur. So devotion. ಸೊ ಈ ಸ್ಟೋರಿ ಎಲ್ಲಿ ವರ್ಣನೆ ಆಗಿದೆ, ಇದು ಈ ಕತೆ ಭಕ್ತಿ ವಿನೋದ್ ಠಾಕೂರ್ ಬಗ್ಗೆ
ಇದನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರನೇ ಹೇಳ್ತಾ ಇದ್ರು ಅವ್ರ ಶಿಷ್ಯರುಗಳಿಗೆ. ಸೊ ಹೂ ಹರ್ಡ್ ಇಟ್ ಫ್ರಮ್ ಶ್ರೀಲ ಕೃಷ್ಣದಾಸ್ ಬಾಬಾಜಿ. ಕೃಷ್ಣದಾಸ್ ಬಾಬಾಜಿ ಅಂತ ಹೇಳಿ ಒಬ್ಬರು ಭಕ್ತಿ ವಿನೋದ್ ಠಾಕೂರರ ಶಿಷ್ಯರಿದ್ರು. ಸೊ ಅವರಿಗೆ ಅವರ ಕನಸಿನಲ್ಲಿ ಇದು ಮೂಡಿತಿದ್ದು ಇದು. ಸೊ ಅದನ್ನು ಅವ್ರು ಹೇಳ್ತಾ ಇದ್ರು. ಅದನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ರು. ಸೊ ಈ ಥರ ಇದು ಕಟುಕತೆ ಅಲ್ಲ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲೇ ನಿಲ್ಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈಗ ಪುಷ್ಪಾಂಜಲಿ, ಆಮೇಲೆ ಸ್ವಲ್ಪ ಆರತಿ ಕೀರ್ತನೆ ಮಾಡೋಣ.